ಯಾರ್ರಿ ಅದು? ನಿಮಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ನಮ್ಮ ಮನೆಗೆ ಬನ್ನಿ, ಒಂದ್ ಕೆಲಸ ಹೇಳ್ತೀನಿ ಮಾಡೋರಂತೆ. ಒಂದು ಹೊಸ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀನಿ, ಅಲ್ಲಿಗೆ ಮರಳು ಜಲ್ಲಿ ಏನಾದ್ರೂ ಕೊಡೋರಂತೆ. ನಿಮಗೂ ಟೈಮ್ ಪಾಸ್ ಆಗತ್ತೆ, ನನಗೂ ಸಹಾಯ ಆಗತ್ತೆ. ಅದನ್ ಬಿಟ್ಟು ಹೇಳಿದ್ದನ್ನೇ ಹೇಳ್ತಿರಲ್ರಿ. ಇನ್ನೊಂದು ಫೋನ್ ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ತೀನಿ. ರೀ, ಯಾರಿಗ ಅವಾಗ್ಲಿಂದ ಅಷ್ಟೊಂದು ಬೈತಾ ಇದ್ದೀರಾ? ಯಾರೋ ಸಾಲ ಕೊಡ್ತಾರಂತೆ, ಕ್ರೆಡಿಟ್ ಕಾರ್ಡ್ ಕೊಡ್ತಾರಂತೆ, ಮೆಂಬರ್ಶಿಪ್ ಕೊಡ್ತಾರಂತೆ, ಕ್ಲಬ್ದು. ಒಂದೇ ಸಮ ತಲೆ ತಿಂತಾ ಇದ್ದಾನೆ ಬೆಳಗ್ಗೆಯಿಂದ. ನೋಡಿ, ಬೇಕಿದ್ರೆ ತಗೊಳ್ಳಿ, ಬೇಡ ಅಂದ್ರೆ ಇಲ್ಲ ಅಂದ್ಬಿಡಿ. ಅದನ್ ಬಿಟ್ಟು ಹೀಗೆಲ್ಲ ಮಾತಾಡಿದ್ರೆ ಅಕಸ್ಮಾತ್ ಅವ್ರ ರೌಡಿಗಳನ್ನ ಕಳಿಸಿದ್ರೆ ಏನ್ರಿ ಮಾಡ್ತೀರಾ? ಕರ್ಸ್ಲಿ ಬಿಡು, ನಾನು ಹಿಂದೆಲ್ಲ ದೊಡ್ಡ ರೌಡಿನೇ. ಸರಿ, ಒಂದ್ ಕೆಲ್ಸ ಮಾಡು, ನೀನೇ ಅಟೆಂಡ್ ಮಾಡ್ಬಿಡು ನನಗೆ ಬರೋ ಫೋನ್ನೆಲ್ಲ. ನಾನಂತೂ ನಿಮ್ ಫೋನ್ಗಳನ್ನ ಅಟೆಂಡ್ ಮಾಡೋದಿಲ್ಲಪ್ಪ. ಸರಿ, ನನ್ ಮಗಳಿಗೆ ಹೇಳ್ತೀನಿ ಬಿಡು. ಬಿಂದು, ಬಿಂದು. ಅಲ್ಲ ರೀ, ಅವಳು ಈಗೆಲ್ಲಿರ್ತಾಳೆ? ಡ್ಯಾನ್ಸ್ ಕ್ಲಾಸ್ಗೆ ಹೋಗಿರ್ತಾಳಲ್ಲ. Thank you so much. Super, Bindu. Thank you. Fantastic. Very good performance. Thank you. Bye. Bye. ಹಾಯ್ ವಿಂದು. Hi. ಕಂಗ್ರಾಚುಲೇಷನ್ಸ್. Thank you so much. ರಂಜಿನ್ ನೋಡಿದ್ಯಾ? ಗೊತ್ತಿಲ್ಲ, ಯಾಕೆ? ನಂಗೊಂದು ಸಾಂಗ್ ಸಿಡಿ ಬೇಕಾಗಿತ್ತು, ಅದಕ್ಕೆ. ಇನ್ನೇನ್ ಬರ್ಬೋದು ಅನ್ಸುತ್ತೆ. ಅಷ್ಟರಲ್ಲಿ ಸ್ನಾಕ್ಸ್ ತಿನ್ಕೊಂಡ್ ಸರಿ, ನಡಿ ಹೋಗೋಣ. Okay. 2 ಪಾನಿಪುರಿ ಹಾಕಿ.
ಹೇಳಿದ್ಯಾ ಹಾ ಹೇಳ್ದೆ ಏನ್ ಹೇಳಿದೆ ಪಾನಿಪುರಿ ಪಾನಿಪುರಿ ಹೇಳಿದ್ಯಾ ಅಬ್ಬಬ್ಬಾ ಜಾಸ್ತಿ ಸ್ಟ್ರೈನ್ ಆಗೋಯ್ತು ಡಾನ್ಸ್ ಮಾಡಿ ಮಾಡಿ ಚೆನ್ನಾಗಿತ್ತಾ ಇವತ್ತು ನಿನ್ ಪರ್ಫಾರ್ಮೆನ್ಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿತ್ತು ಕಣೋ. ವಿಲ್ ಮೀಟ್ ಟುಮಾರೋ. ಬರ್ಲಾ? Bye. ಬಾಯ್. ಹೇ ರಂಜಿತ್, ಏನೋ ಈ ನಡುವೆ ಬಿಂದು ಜೊತೆ ಜಾಸ್ತಿ ಓಡಾಡ್ತಿದ್ಯಾ? ಏನ್ ನಾಚ್ಕೋತಿದ್ಯಾ? ನವ್ವಾ? ಒಂಥರ ಹಂಗೆ. ಥೂ ನಿನ್ನ, ನಿಂಗೇನಾಗಿದ್ಯೋ? ನಿನ್ನೇಜೇನೋ ಅವಳೇಜೇನೋ? ಅವಳು ಹೆಂಗಿದ್ದ ದೊಡ್ಡೋಳಲ್ವಾ? ಪ್ರೀತಿಗೆ ಏಜ್ ಲಿಮಿಟ್ಸ್ ಇದೆಯಾ? ಹುಡುಗ ಹುಡುಗಿಗಿಂತ ದೊಡ್ಡವನಾಗಿರ್ಬೇಕು ಅಂತ ಕಾನೂನು ಇದೆಯಾ? ಈ ತರ ಪ್ರೀತಿಸಿ ಎಷ್ಟು ಜನ ಮದ್ವೆ ಆಗಿಲ್ಲ, ನೀನೇ ಹೇಳು. ಸರಿ ಸರಿ ಸರಿ, ನನಗ್ ನಿನ್ ಡೀಟೇಲ್ಸ್ ಎಲ್ಲ ಬೇಡ. ನಿನ್ ಪ್ರೀತಿ ವಿಷಯ ಅವಳಿಗೆ ಹೇಳಿದ್ಯಾ? ಇಲ್ಲ, ಯಾಕೆ? ಹೇಳಕ್ ಆಗ್ತಿಲ್ಲ. ಇಂಥದ್ದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹೇಳ್ದೆ ಹೋದ್ರೆ ನಿನ್ ಲವ್ ಸ್ಟೋರಿ ಟ್ರಾಜಿಡಿ ಆಗ್ಬಿಡತ್ತ ಅಷ್ಟೇ. ಆಮೇಲೆ ನೀನು ಮುಂಗಾರು ಮಳೆ ಗಣೇಶ್ ತರ ಗೆಜ್ಜೆ ಸತ್ತು ದೇವ್ದಾಸ್ ಮಳೆ ಹನಿ ಅಂತ ಅಳ್ಟ ಕುತ್ಕೋಬೇಕಾಗತ್ತೆ. ನಿನ್ನಿಂದ ಒಂದ್ ಫೇವರ್ ಆಗ್ಬೇಕಲ್ಲ, ಏನು ಆ ವಿಷಯ ನೀನೇ ಹೇಳ್ಬಿಡ್ತೀಯಾ? ಏನ್ ಅನ್ಕೊಂಡಿದ್ದೀನಿ ನೀನು? ಅಯ್ಯೋ ಹೋಗಲ್ಲ ರಂಜಿನಿ. ಏಯ್, ಯಾರೋ ಇದು? ಅದೇ ಅಣ್ಣ, ಲೇಔಟ್ ದಯಾಶಂಕರ್ ಮಗಳು. ಲೇಔಟ್ ದಯಾಶಂಕರ್ ಮಗಳ? ಯಾರವನು? ಲೇಔಟ್ ದಯಾಶಂಕರ್ ಅಂದ್ರೆ ಬೇರೆ ಯಾರಿದ್ದಾರೆ? ಅದೇ ನಿಮ್ ಹಳೆ ಪಾರ್ಟ್ನರ್. ಅವನ ಏನೋ ಎಡವಟ್ಟಾಗೋತ್ರ ಕಾಣ್ತಾ ಇದೆ ಮೂರ್ತಿ. ಅವನ್ ಸವಾಸನೆ ಬೇಡ ಅಂತ ಹೇಳಿ ದೂರ ಇಟ್ಟಿದ್ರೆ ಈ ರೀತಿ ವಕ್ರಿಸ್ಕೊಳ್ತಾ ಇದ್ದಾನ? ಅವನ್ ತಪ್ಪಿಗೆ ಮಕ್ಳೇನ್ ಮಾಡ್ತಾರೆ? ಪ್ರೀತಿ ತಾನೆ ಮಾಡ್ಕೊಳ್ಳಿ ಬಿಡಿ ಗೌಡ್ರೆ. ಏನ್ ಮೂರ್ತಿ ಹೀಗೆ ಹೇಳ್ತಾ ಇದ್ದೀರಾ? ಇವತ್ತು ಪ್ರೀತಿ ಪ್ರೇಮ ಅಂತಾನೆ, ನಾಳೆ ಮದುವೆ ಅಂತಾನೆ. ಅಂತ ನಂಬಿಕೆ ದ್ರೋಹಿ ಮಗಳನ್ನ ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋದ? ಛೇ, ಸಾಧ್ಯನೇ ಇಲ್ಲ. ನಮ್ ಬಿಸ್ನೆಸ್ ಅಲ್ಲಿ ಶತ್ರುಗಳ್ಯಾರು ಮಿತ್ರರ್ಯಾರು ಮರಿಬೇಕಲ್ಲ. ನೀವು ಮರಿಬೋದು ಮೂರ್ತಿ, ನಾನ್ ಮರೆಯಕ್ಕಾಗಲ್ಲ. ಯಾಕೆ ಅಂತಂದ್ರೆ ವ್ಯವಹಾರದಲ್ಲಿ ಅವನು ನಡುವಿನಲ್ಲಿ ಕೈ ಬಿಟ್ಟಿರೋನು. ಅಂತವನ್ನ ನನ್ನ ಬೀಗ್ರನ್ನ ಮಾಡ್ಕೊಳ್ಳೋದ? ಛೇ, ಸಾಧ್ಯನೇ ಇಲ್ಲ. ಏನ್ ಮಾಡ್ತೀರಿ? ವಯಸ್ಸಿಗೆ ಬಂದ್ ಮಕ್ಕಳು. ನೀವೇನಾದ್ರು ಬೇಡ ಅಂದ್ರೆ ಓಡ್ ಹೋಗಿ ಹೊರಗಡೆ ಮದುವೆ ಮಾಡ್ಕೋತಾರೆ. ಹಾಗ್ ಮಾಡಿದ್ರು ನಾನ್ ಕೇರ್ ಮಾಡೋದಿಲ್ಲ. ನೀವ್ ಯಾಕೋ ತುಂಬಾ ದುಡುಕ್ತಿದ್ದೀರಿ ಅನಿಸ್ತಿದೆ ನನಗೆ. ನೀವೇನಂದ್ರೂ ಪರವಾಗಿಲ್ಲ, ಇದು ಮುಂದುವರಿಯಕ್ಕೆ ನಾನ್ ಬಿಡೋದಿಲ್ಲ ಮೂರ್ತಿ. ಗೌಡ್ರೆ, ಮಗನ್ನು ಉಳಿಸ್ಕೊಂಡು ಮರ್ಯಾದೆನ ಉಳಿಸ್ಕೊಳ್ಳೋದು ಒಳ್ಳೇದು. ಮಗನ್ನು ಉಳಿಸ್ಕೊಂಡು ಮರ್ಯಾದೆನೂ ಉಳಿಸ್ಕೋಬೇಕಾ? ಮಾಡ್ತೀನಿ. ಗೆಲ್ಲುವ ಕುದುರೆ ಎಂದು ಗೆಲ್ಲುವುದು, ಹಳ್ಳದ ಕಡೆಗೆ ನೀರು, ಹಣವಂತರಿಗೆ ಹಣ ಸೇರುವುದು. ಏನ್ ಗುರುಗಳೇ, ಇವತ್ ಹಾಡ್ ಬಾರಿ ಜೋರಾಗಿ ಹಾಡ್ತಾ ಇರಾಗಿದೆ. ಹೌದು ಕಣೋ, ಅಣ್ಣವ್ರ ಹಾಡಲ್ಲಿ ಎಷ್ಟು ಸತ್ಯ ಇದೆ ಗೊತ್ತೇನೋ? ಅಲ್ಲ, ನಾವ್ ಇಷ್ಟೆಲ್ಲಾ ತಲೆ ಕೆಳಗ್ ಮಾಡಿದ್ರು ನಮ್ ಕೈಗೆ ಹಣನೇ ಸೇರ್ತಾ ಇಲ್ವಲ್ಲೋ? ಸಾಲ್ಗಾರಿಂದ ಮುಕ್ತಿನೇ ಸಿಗ್ತಾ ಇಲ್ಲ. ಅಲ್ಲಪ್ಪ, ಮನುಷ್ಯರ ವಿಷಯ ಇರ್ಲಿ, ದೇವ್ರ ವಿಷಯ ತಗೋ. ತಿರುಪತಿ ತಿಮ್ಮಪ್ಪನ ಹತ್ರ ಎಷ್ಟು ಹಣ ಇದೆ ಗೊತ್ತಾ? ಹಣ ಇರ್ಲಯ್ಯ, ಬಂಗಾರ ಎಷ್ಟಿದೆ ಗೊತ್ತಾ? ಟನ್ ಗಟ್ಲೆ ಇದೆ. ಅದಕ್ಕೆ ನಮಗೆ ಸಿಗ್ತಾ ಇಲ್ಲ. ಏಯ್, ಅಲ್ಲಿ ನೋಡು. ಗುರುಗಳೇ, ಹಾ? ಈ ಗವರ್ಮೆಂಟ್ ನವರು ಹಾ. ಹೆಲ್ಮೆಟ್ ನ ಓಡ್ಸೋರ್ಗೆ ಹಾಕೊಳಕ್ ಕೊಟ್ಟಿದ್ದಾರ ಅಥವಾ ಹಿಂದೆ ಕುತ್ಕೊಳ್ಳೋರು ಕೊಟ್ಟಿದ್ದಾರ? ಲವ್, ಹೆಲ್ಮೆಟ್ ಅನ್ನ ಯಾರ್ ಗಾಡಿ ಓಡಿಸ್ತಾರೆ ಅವರೇ ಹಾಕೋಬೇಕಣೋ. ಕೆಲವು ಹುಡುಗಿಯರು ಏನ್ ಮಾಡ್ತಾರೆ, ತಮ್ಮ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡೋದು ಅಪ್ಪ ಅಮ್ಮನಿಗೆ ಗೊತ್ತಾಗಬಾರ್ದು ಅಂತ ಕೆಲವರು ಹೆಲ್ಮೆಟ್ ಹಾಕೊಳ್ತಾರೆ, ಕೆಲವರು ದುಪ್ಪಟ ಸುತ್ಕೊಳ್ತಾರೆ ಕಾಣದಿರೋ ತರ. ಅಲ್ಲ್ ನೋಡಿ. ಬೆಂಡೆಕಾಯಿ, ತರಕಾರಿ. ಅವ್ರ ಮುಖಕ್ ಬಟ್ಟೆ ಕಟ್ಕೊಂಡಿದ್ದಾರೆ. ನಿಲ್ಸಪ್ಪ. ಟೊಮೊಟೊ ಎಷ್ಟು? 8 ರೂಪಾಯಿ ಅಮ್ಮ. ಬೆಂಡೆಕಾಯಿ 20 ರೂಪಾಯಿ. ಏಯ್, ಇದು ಆ ತರ ಕೇಸ್ ಅಲ್ಲ ಕಣೋ, ಇದು ಹಂದಿ ಜ್ವರದ ಕೇಸು. ಓ,
ಹಂದಿ ಜ್ವರ ಅಂದ್ರೇನು? ಅಂದ್ರೆ ಇದೊಂಥರ ಸೀಸನ್ ಜ್ವರ ಕಣೋ. ಈಗ ಕಲ್ಲಂಗಡಿ ಹಣ್ಣು ಸೀಸನ್ ಅಲ್ಲಿ ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾವಿನ ಹಣ್ಣು, ಹಲಸಿನ ಸೀಸನ್ ಅಲ್ಲಿ ಹಲಸಿನ ಬರುತ್ತಲ್ಲ ಹಾಗೆ. ಈ ಪ್ಲೇಗ್ ಹೋಯ್ತು, ಹಂದಿ ಜ್ವರ ಒಕ್ಕರ್ಸ್ಕೊಳ್ತು. ಇದು ಬೇರೆಯವರಿಗೆ ಹರಡಬಾರ್ದು ಅಂತ ಈ ತರ ಮಾಸ್ಕ್ ಹಾಕೊಳ್ತಾರೆ. ತಲೆ ತಪ್ಪಿಸ್ಕೊಂಡು ಓಡಾಡೋ ನಿಮ್ಮಂತ ಸಾಲ್ಗಾರರಿಗೆ ಇದಂತೂ ಒಳ್ಳೆ ಲಾಭ. ಏನ್ ಲಾಭನೋ? ಹೇ, ಲಾಭ ಇದೆ ಕಣೋ. ಒಂದ್ ಕೆಲಸ ಮಾಡೋಣ, ಈ ಜನಗಳ ವೀಕ್ನೆಸ್ ನ ಬಳಸ್ಕೊಂಡು ಇದನ್ನೇ ಯಾಕೆ ನಾವು ಬಿಸ್ನೆಸ್ ಮಾಡಬಾರ್ದು? ಗುರುಗಳೇ, ಈ ಕೆಲ್ಸ ಒಂದ್ ಸ್ವಲ್ಪ ರಿಸ್ಕ್ ಅನಿಸ್ತಾ ಇಲ್ವಾ? ರಿಸ್ಕ್ ರಸ್ಕ್ ಅನ್ನೋದ್ ಬಿಟ್ಟು ತಗೊಂಬ ಎರಡು ಮಾಸ್ಕ್. ಬಂತು. ಸೆಟಪ್ ಓಕೆ, ಗಿಟಪ್ ಬೇಡವಾ? ಎರಡು ಓಕೆ. ಆಪರೇಷನ್ ಸ್ಟಾರ್ಟ್ ಮಾಡೋಣ. ಓ, ಶುರು ಮಾಡೋಣ. ಫಸ್ಟ್ ಪೇಷಂಟ್ ಯಾರು? ಅಲ್ಲಿ ಪಾರು. ಬೇಗ ಬನ್ನಿ. ಮಲ್ಲೇಶ್ವರ. ಹಾ, ಒಂದ್ ನಿಮಿಷ. ಅಯ್ಯೋ, ಏನ್ರಿ ಇದು? ನಿಮ್ಮ ಕಣ್ಣು ಕಪ್ಪಾಗ್ಬಿಟ್ಟಿದೆ. ಅಯ್ಯೋ, ತುಟಿ ಎಲ್ಲ ಒಣಗಿ ಬೀಳ್ತು ಬಿಟ್ಟಿದೆ ಅಲ್ರಿ. ಅಯ್ಯೋ, ತುಂಬಾ ಚಿಕ್ಕ ವಯಸ್ಸು, ವೀಕ್ ಆಗ್ಬಿಟ್ಟಿದ್ದೀರಾ. ಮುಂಚೆ ದಪ್ಪ ಐತ್ರಿ ಅನ್ಸುತ್ತೆ. ಅಯ್ಯೋ, ಇಲ್ಲಿಂದ ಅಲ್ಲಿಗೆ ನಡ್ಕೊಂಡ್ ಬನ್ನಿ ಬನ್ನಿ ಬನ್ನಿ. ಹಾಗೆ ಹಾಗೆ. ಹೌದು ರೀ, ಹಂದಿ ಕಾಣಿಸ್ತಾ ಇದೀರಿ. ನಾನ್ ಹಂದಿನಾ? ಅಯ್ಯೋ ಅಲ್ಲ ರೀ, ನಿಮಗೆ ಹಂದಿ ಜ್ವರದ ಲಕ್ಷಣ ಕಾಣ್ತಾ ಇದೀರಿ. ಜ್ವರನಾ? ಹೌದ್ರಿ, ಹೌದು. ನೀವ್ ಇಂಜೆಕ್ಷನ್ ತಗೊಳ್ಳೇಬೇಕ್ರಿ. ಚೀಟಿ ಕೊಡು. ನೋಡಿ, ಇದು ನಮ್ಮ ಶಾಪ್ ಅಡ್ರೆಸ್. ಓಕೆ. ಓಕೆ, ಇಲ್ಲಿ ನಾವು ನಿಮಗೆ ಡಿಕಾಕ್ಷನ್ ಕೊಡ್ತೀವಿ. ಹಾ. ಅಲ್ಲರಿ, ಅದು ಪ್ರಿಕಾಷನ್ ಕೊಡ್ತೀವಿ. ಹಾ. ನಾಳೆನೆ ಬಂದು ನೀವು ತಗೊಳ್ಳೇಬೇಕು, ಇಲ್ಲಾಂದ್ರೆ ನಾಡಿದ್ದು ನಿಮಗೆ ಹಂದಿ ಅಟ್ಯಾಕ್ ಆಗ್ಬಿಡುತ್ತೆ. ಹಾ. ಆಮೇಲೆ ಅದಕ್ಕೆ ತೊಡ್ತೀರಲ್ಲ, ತೊಗೊಳ್ಳಿ ಅಡ್ರೆಸ್. ಜಸ್ಟ್ 500. 500? Just a- ಬರೀ 500. ಕರೆಕ್ಟ್. ಅಲ್ಲ ರೀ, 500 ಓಕೆ, 1000 ಯಾಕೆ? ಅದು ನನ್ನ ಬಾಯ್ ಫ್ರೆಂಡ್ಗೋಸ್ಕರ. ಓ ಟೀಕ್ ಹೇ, ತಡ ಮಾಡಿರೋ ಜೋಕೆ. ಓಕೆ, ಬಾರಪ್ಪ. ಶಾಪಲ್ಲಿ ಪೇಷಂಟ್ ಕಾಯ್ತಾ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು Thank you. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾರೋ. ಗುರುಗಳೇ, ನಿಮ್ ತಲೆ ಅಂದ್ರೆ ತಲೆ. ಏನಿದು ಖಾಲಿ ಇದೆ? ಅತಿ ವೇಗ, ತಿಥಿ ಬೇಗ. ಬಿಂದು, ಯಾಕೆ ಇಷ್ಟೊಂದು ಗಾಬರಿಲಿ ಎದ್ಕೂತಿದ್ಯಾ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಇಲ್ಲ, ಕನ್ಸಲ್ಲಿ ನನ್ ಮದ್ವೆ ಆಗೋಗಿತ್ತು. ಇದು ನಿನ್ ತಪ್ಪಲ್ಲ ಬಿಡು, ನಿಮ್ಮ ಅಪ್ಪನ್ ತಪ್ಪು. ಸರಿಯಾದ ಸಮಯಕ್ಕೆ ನಿನ್ ಮದುವೆ ಮಾಡಿದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಕನ್ಸಲ್ಲಾದ್ರೂ ಹುಡ್ಗ ಹ್ಯಾಂಡ್ಸಮ್ ಆಗಿದ್ನಾ? ಇಲ್ಲಮ್ಮ, ಮುಖ ಸ್ಪಷ್ಟವಾಗಿ ಕಾಣ್ಲಿಲ್ಲ. ಆದ್ರೆ ಏನೋ ಒಂಥರ ಸ್ವಯಂವರ ತರ ನಡೀತಾ ಇತ್ತು. ಸ್ವಯಂವರನಾ? ಸರಿ ಬಿಡು, ನಿಮ್ಮ ಅಪ್ಪನ್ ಹೇಳಿ ಮನೆಯಲ್ಲಿ ಸ್ವಯಂವರನ ಏರ್ಪಾಟ್ ಮಾಡ್ಬಿಡೋಣ. ಸರಿನಾ? ಸರಿ, ಮಲ್ಕೋ ಮಲ್ಕೋ. ಒಳ್ಳೆ ಜಾಗ ಸಿಕ್ಕಿದೆ. ಇದಕ್ಕೆ ತಕ್ಕಂತೆ ಒಂದು ಒಳ್ಳೆ ಬಕ್ರಾ ಸಿಕ್ಕಿದ್ರೆ ನಾವು ಕೈ ತುಂಬಾ ಕಾಸು ಮಾಡ್ಕೊಂಡು ಸೀದಾ ಮನೆಗೆ ಹೋಗುವಂತ ಗುರುಗಳೇ. ಬೇಕು. ಯಾರಾದ್ರೂ ಏನೋ ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗ್ತಿಲ್ವಲ್ಲ ಗುರುಗಳೇ. ನೀವ್ ಯಾವಾಗ ಎಲ್ಲಿರ್ತೀರಾ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಉದರ ನಿಮಿತ್ತಂ ಬಹುಕೃತ ವೇಷಂ. ನೋಡೋ, ಅವನು ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು. ಅವನು ಆಡಿಸ್ಬೇಕು, ನಾವು ಆಡಬೇಕು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಆಟನೇ ಶುರುವಾಗಿಲ್ಲ, ಮುಗಿಸ್ತಾ ಇದ್ದಿಲ್ಲ. ನೋಡು, ಗುರುಗಳು ಧ್ಯಾನದಲ್ಲಿರ್ತಾರೆ, ಜ್ಞಾನ ಇಟ್ಕೊಂಡು ಕೆಲಸ ಮಾಡ್ತಾರೆ. ಸರಿ ಗುರು. ಹ್ಮ್ ಧ್ಯಾನಕ್ಕೆ ಅನ್ಬಿಟ್ಟು ಲೈಟ್ ಆಗಿ ನಿದ್ದೆನೆ ಮಾಡಂಗಿದೆ.
ಈ ಗೆಟಪ್ ಅಲ್ಲಿ ಇದೀವಲ್ಲ ವರ್ಕೌಟ್ ಆಗುತ್ತಾ? ನಂದೀಶ ನಂದೀಶ ನೋಡು, ಸುಸ್ತು ಮಾಡ್ಕೊಳ್ದೆ ಆಯಾಸ ಮಾಡ್ಕೊಳ್ದೆ ದುಡ್ಡು ಸಂಪಾದನೆ ಮಾಡೋರೆ ನಮ್ಮಂಥವ್ರು ಕಣೋ. ನೋಡು, ಈ ಸಿನಿಮಾದವರು, ರಾಜಕಾರಣಿಗಳು, ದೊಡ್ಡ 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 ವ್ಯಕ್ತಿಗಳು ಯಾರಿರ್ತಾರೆ ಅವರು ನಾವು ಹೇಳಿದ ಕೆಲಸನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತಾರೆ ಕಣೋ. ಅದಕ್ಕೆ ಈ ಪತ್ರಿಕೆನಲ್ಲಿ ನಮಗೆ ಅಂತ ಒಂದು ಕಾಲಮ್ ಇರುತ್ತೆ, ಚಾನಲ್ಗಳಲ್ಲಿ ಒಂದು ಸ್ಲಾಟ್ ಇರುತ್ತೆ ಕಣೋ. ಓ ನಂದೀಶ ನೋಡು, ಯಾರು ಕಷ್ಟ ಪಡದೆ ಹಣ ಸಂಪಾದನೆ ಮಾಡಬೇಕು, ಅಧಿಕಾರ ಅನುಭವಿಸ್ಬೇಕು ಅನ್ನುವಂತ ಕೆಟ್ಟ ಜನಗಳೆಲ್ಲ ನಮ್ಮಂತರ ಹತ್ರ ಬರ್ತಾರೆ. ಅದ್ರಲ್ಲೂ ಒಂದಿಷ್ಟು ಒಳ್ಳೆ ಜನಗಳು ಇದಾರೆ ಕಣೋ. ಅಣ್ಣ ತಮ್ಮಂದ್ರಿಗೆ ಒಳ್ಳೇದಾಗ್ಬೇಕು, ಅಕ್ಕ ತಂಗಿಯರಿಗೆ ಒಳ್ಳೇದಾಗ್ಬೇಕು, ತಾಯಿ ತಂದೆಯರಿಗೆ ಒಳ್ಳೇದಾಗ್ಬೇಕು, ತಾತ ಮುತ್ತಾತಂದ್ರಿಗೆ ಒಳ್ಳೇದಾಗ್ಬೇಕು ಅನ್ನೋಂತರು ಬರ್ತಾರೆ. ಅವ್ರು ನಮ್ಮ ಹತ್ರ ಬಂದಾಗ ನಮ್ಮಿಂದ ಅವ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರಿಂದ ನಮಗೆ ಒಳ್ಳೇದನ್ನ ಮಾಡ್ಕೊಳ್ತೀವಿ, ಅಂದ್ರೆ ಸಂಪಾದನೆ ಮಾಡ್ಕೊಳ್ತೀವಿ. ನೋಡು, ಎಲ್ರು ಕೆಟ್ಟೋರು ಅಂತ ಹೇಳಕ್ ಆಗಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಈಗ ಈ ಗುಲಾಬಿ ತೋಟದಲ್ಲಿ ಅಲ್ಲೊಂದು ಇಲ್ಲೊಂದು ಕಾಂಗ್ರೆಸ್ ಕಳೆ ಇರುತ್ತಲ್ಲ, ಆ ತರ. ನಿನಗಿದೆಲ್ಲ ಅರ್ಥ ಆಗೋದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ ಬಿಡು. ಶಿಷ್ಯ, ಯಾವನೊಬ್ಬಕರ ಈ ಕಡೆನೆ ಬರ್ತಾ ಇದ್ದಾನೆ ನೋಡು. ಗುರುಗಳು ಧ್ಯಾನದಲ್ಲಿದ್ದಾರೆ ಅಂತ ಹೇಳು, ಅವನ್ ಎಬ್ಸು ಅಂದ್ರೆ ನೀನನ್ನ ಎಬ್ಸು. ಸರಿ ಗುರುಗಳ. ಗುರುಗಳ, ನಿಮ್ ರುದ್ರಾಕ್ಷಿಯಲ್ಲೇ? ರುದ್ರಾಕ್ಷಿ ನೀನ್ ಜೇಬಲ್ಲಿ ಇಟ್ಟಿದ್ದಲು, ಕೊಡು. ಹೌದಲ್ವಾ? ತಗೊಳ್ಳಿ ತಗೊಳ್ಳಿ. ಅಡ್ಬಿದ್ದೆ ಸ್ವಾಮಿಗಳಿಗೆ. ಬೇಡ್ರಿ. ಓ ಭಕ್ತ, ಹೇಳು 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 ಹೇಳು. ಏನಿನ್ ಕೋರಿಕೆ? ನನ್ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಆಸೆ ಹ್ಮ್. ಆಸೆ ಆಸೆ ಆಸೆ. ಅಯ್ಯೋ, ಆಸೆ ದುಃಖಕ್ಕೆ ಮೂಲ. ಅಸೂಯೆ ಒಳ್ಳೇದಲ್ಲ, ಬೆಳ್ಳಿಗಿರೋದಿಲ್ಲ, ಹಾಲಲ್ಲ, ಯಾರು ಮೇಲೂ ಅಲ್ಲ, ಯಾರು ಕೀಳಲ್ಲ. ಭಕ್ತ, ನಿನ್ನ ಕೋರಿಕೆ ಕೇಳು. ನಾನು ಸಿನಿಮಾದಲ್ಲಿ ಸ್ಟಾರ್ ಆಗಿ ಮಿಂಚಬೇಕು ಅನ್ಕೊಂಡಿದ್ದೀನಿ. ಓಹೋ, ಸಿನಿಮಾ ರಂಗದಲ್ಲಿ ಸ್ಟಾರ್ ಆಗ್ಬೇಕು ಅಂತ ಮಾಡಿದ್ಯೋ? ಹ್ಮ್. ಮುಖದಲ್ಲಿ ಕೊಳೆ ಅಲ್ಲಲ್ಲ ಕಳೆ, ಪ್ರತಿಭಾ ಕಳೆ ತುಂಬಿ ತುಳುಕ್ತಾ ಇದೆ ಕಣಯ್ಯ. ಹಾಡಕ್ ಬರುತ್ತೋ? ಓ, ಹಾಡ್ಲಾ? ಓ, ಇಲ್ಲಿ ಒಂದ್ ರಾಗ ಬಿಸಾಕ್ ಹೇಳ್ತೀನಿ. ನಮೋ ವೆಂಕಟೇಶ, ಓಂ ನಮೋ ತಿರುಮಲೇಶ, ಓಂ ನಮೋ ತಿರುಮಲೇಶ. ಅಯ್ಯೋ ಅಯ್ಯೋ ಅಯ್ಯೋ, ಬಾಚ್ಕೊಳಕ್ಕೆ ಆಗ್ತಾ ಇಲ್ವಲ್ಲೋ, ಆ ತರ ಬಿಸಾಕ್ತಾ ಇದ್ಯಾ? ಸರಿ, ಈಗ ನಿನಗೆ ನೃತ್ಯ ಬರುತ್ತಾ? ಬರುತ್ತಾ? ಈಗ ನೋಡಿ ತೋರಿಸ್ತೀನಿ. ಏನ್ ಮಾಡ್ತೀಯ ನೀನು? ಕಲಾ ಹಂತಕ ನೀನು, ಅಲ್ಲಲ್ಲ ಕಲಾವಂತಕ. ನಿನಗೆ ಅಭಿನಯದ ಪರಿಚಯ ಏನಾದ್ರೂ ಇದೆ? ಇದೆ. ಏ ಬೇಡಪ್ಪ, ಇದನ್ ಜೀರ್ಣಿಸ್ಕೊಳ್ಳೋದೇ ಕಷ್ಟ ನನಗೆ. ನೀನ್ ಕಕ್ಬಿಟ್ರೆ ಅದನ್ನೆಲ್ಲಿಂದ ಭಾಷೆಲಿ. ಬೇಡ, ಚೆನ್ನಾಗ್ ಮಾಡ್ತೀಯ. ಅಲ್ಲ, ಇಷ್ಟೆಲ್ಲಾ ಟ್ಯಾಲೆಂಟ್ ಇರೋ ನಿನಗೆ ಈ ಟ್ಯಾಲೆಂಟ್ ಇದೆಯಾ? ಓ, ನಮ್ಮಪ್ಪ ಬೇಜಾನ್ ದುಡ್ಡು ಮಾಡಿ ಇಟ್ಟಿದ್ದಾನೆ. ನಾನ್ ಸ್ಟಾರ್ ಆಯ್ತೀನಿ ಅಂದ್ರೆ ಎಲ್ಲ ತಂದ್ಬಿಡ್ತೀನಿ ಸ್ವಾಮಿಗಳೇ. ನೋಡು, ಈ ಸ್ಟಾರ್ ಇದ್ರೆ ಸಿನಿಮಾ ಸ್ಟಾರ್ ಆಗ್ತೀಯ, ಇದು ಇಲ್ದಿದ್ರು ಸ್ಟಾರ್ ಆಗ್ತೀಯ. ಆದ್ರೆ ಇಲ್ಲಲ್ಲ, ಅಲ್ಲಿ ಅಲ್ಲಿ ಸ್ಟಾರ? ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದಕ್ಕೆ ಇನ್ನೂ ಬಹಳ ಟೈಮ್ ಬೇಕಾಗುತ್ತೆ. ನೋಡು, ಒಂದ್ ಕೆಲ್ಸ ಮಾಡು. ಬೆಳಿಗ್ಗೆ 4 ಗಂಟೆಗೆ ತಣ್ಣೀರ್ ಸ್ನಾನ ಮಾಡಿ ಒಂದ್ ಕಡೆ ಕೂತ್ಕೊಂಡು ಮುಂದೆ ಒಂದು ನಿಂಬೆ ಹಣ್ಣು ಇಟ್ಕೊಂಡು ಅದ್ರ ಮೇಲೆ ಒಂದು ಕರ್ಪೂರ ಇಟ್ಟು ಪೂಜೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ಏನ್ರಿ ದಕ್ಷಿಣ ಇಷ್ಟೇ ಕೊಡಲ್ವಾ? ಎಷ್ಟು? ಈಗ ಎಷ್ಟಿದ್ಯೋ ಅಷ್ಟು. ಗುರುಗಳ ಕೊಡೋ.
ಶಿಷ್ಯ ಬಾವಿಲ ಹತ್ರ ನೋಡು ಯಾರೋ ಭಾರಿ ಕುಳ ಬರ್ತಾ ಇದ್ದಾನೆ, ಹೋಗಿ ಕರ್ಕೊಂಬಾರು. ಸರಿ ಗುರುಗಳ. ಹ್ಮ್. ಏನ್ ಸರ್ ನೀವು ಮಹಾದೇಶಾನಂದ ಸ್ವಾಮಿಗಳನ್ನ ನೋಡದೆ ಹೋಗ್ತಾ ಇದ್ದೀರಾ? ಯಾರವರು? ಅವರ ಮಾದೇಶಾನಂದ ಸ್ವಾಮಿಗಳು. ಹಾ ಅವರೇ ಸರ್. ಹಿಮಾಲಯ ಪರ್ವತದಿಂದ ತಪಸ್ ಮಾಡಿ ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ. ನಿಮ್ ಕಷ್ಟ ಸುಖಗಳು ಏನೇ ಇದ್ರು ಇವ್ರ ಹತ್ರನೇ ಹೇಳ್ಕೊಳ್ಳಿ. ಬನ್ನಿ ಸರ್. ಏನ್ ಕೇಳಿದ್ರು ಹೇಳ್ತಾರಾ? ಹೌದು ಸರ್. ಸರಿ ನಡಿ, ನೋಡೇ ಬಿಡೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾನೊಬ್ಬ ದೊಡ್ಡ ಫೈನಾನ್ಸಿಯರು. ಹ್ಮ್ ಬೇಜಾನ್ ಜನಕ್ಕೆ ಸಾಲ ಕೊಟ್ಬಿಟ್ಟಿದ್ದೀನಿ. ಹ್ಮ್ ಎಲ್ಲ ನಂಬಿಕೆ ಪಾರ್ಟಿಗಳೇ ಕೊಡ್ತಾರೆ. ಹ್ಮ್ ಆದ್ರೆ ಒಬ್ಬ 420 ತಲೆ ತಪ್ಸ್ಕೊಂಡಿದ್ದಾನೆ. ಬೇಜಾನ್ ದುಡ್ಡು ಕೊಟ್ಬಿಟ್ಟಿದ್ದೀನಿ. ಆದ್ರೆ ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಅನುಮಾನ. ಡೌಟ್. ಅವನ ಹೆಸರೇನು? ಮಾದೇಶ. ಮಾದೇಶ. ಹ, ಅಯ್ಯೋ ನಮ್ ತಾಯಿಗೂ ಕೊಡ್ತೀನಿ, ನನ್ ಮಾತಂದ್ರಿ. ನೀವಾ? ನಾನ್ ಯಾಕೆ ಎಲ್ಲೋ ನೋಡ್ದಾಗಿದೆಯಲ್ಲ ನನ್ನ ಸಮಯ. ಆ ಮಾದೇಶನು ಹೀಗೆ ಇದ್ದಾನೆ. ಮಾದೇಶ? ಆದ್ರೆ ಗಡ್ಡ ಮಿಸೆ ಇಲ್ಲ ಅವನಿಗೆ. ನಾನು ಮಾದೇಶ ಅಲ್ಲ ರೀ, ಒರಿಜಿನಲ್ ಭವಿಷ್ಯ ಹೇಳೋದು. ಇದು ಒರಿಜಿನಲ್ ನೋಡಿ, ಕಿತ್ರು ಬರೋದಿಲ್ಲ. ಒರಿಜಿನಲ್ ಎಲ್ಲೊಳಕ್ತಿಯ ಹಿಡಿದು ಕಟ್ ಹಾಕ್ಬಿಡ್ತೀನಿ ಅಷ್ಟೇ. ಅಲ್ಲ ವೇಷ ಹಾಕೊಂಡು ಭವಿಷ್ಯ ಬೇರೆ ಹೇಳ್ತೀಯಾ? ನಿನ್ನ ಭವಿಷ್ಯ ನನ್ನ ಕೈಲಿದೆ. ಹೌದಣ್ಣ. 2ನೇ ತಾರೀಕು ಡೇಟ್ ಕೊಟ್ಟಿದ್ದೆ ತಾನೆ, ದುಡ್ಡು ಕೊಡ್ತೀನಿ ಅಂತ. ಕೊಡ್ಲಿಲ್ಲ. ಕೊಡ್ಲಿಲ್ಲ ಆದ್ಮೇಲೆ ಏನ್ ಮಾಡ್ಬೇಕು? ನನ್ನ ಕಣ್ಣು ಅದ್ದಿನ ಕಣ್ಣಿದ್ದಾಗೆ. ಯಾವ ಹುತ್ತದಲ್ಲಿ ಅಡಗಿದ್ರು ಬಿಡಲ್ಲ ನಿನ್ನ. ನನ್ ಬಗ್ಗೆ ಗೊತ್ತಲ್ಲ. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ? ಅಯ್ಯೋ ಗೊತ್ತಣ್ಣ, ಅದಕ್ಕೆ ಹಣ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಇನ್ಮೇಲೆ ಕೊಡ್ತೀನಣ್ಣ. 2ನೇ ತಾರೀಕು ಮಾತು ತಪ್ಪಿದ್ರೆ ಮಟಾಶ ಬಿಡ್ತೀಯ. ನಂದೀಶ ಗುರುಗಳ. ಬಾರು. ಅಯ್ಯೋ ಮುಂಡೆ ಇದೆ, ನಿಧಾನ ಕೊಡ್ತಿಲ್ಲ ಬಾರು. ಬೀಸಿ ದೋಣಿಯಿಂದ ತಪ್ಪಿಸ್ಕೊಂಡಿದ್ದು ಹೋಯ್ತು. ಅವನಾಗೆ ಬಂದು ತಗಲಾಕೊಂಡ. ತಗಲಾಕೊಂಡಿದ್ದು ಅವನಲ್ಲ, ನಾನು ದುಡ್ಡು ಕೊಟ್ಬಿಟ್ಟು ಅವನಿಗೆ. ಲೋ ನಂದೀಶ, ಗುರುಗಳ. ಇವತ್ ಯಾಕೋ ಕೂತ್ ಜಾಗದ ವಾಸ್ತುನೇ ಸರಿ ಇಲ್ಲ ಕಣೋ. ವಾಸ್ತು ಕರೆಕ್ಟ್ ಆಗಿತ್ತು ಗುರುಗಳೇ, ವೇಷ ಸರಿಗಿರ್ಲಿಲ್ಲ. ವೇಷ ಸರಿ ಇಲ್ಲ? ಏನಾಗಿದೆಯೋ? ಎಲ್ಲ ಕರೆಕ್ಟ್ ಆಗಿದೆಯಲ್ಲೋ? ಗಡ್ಡ, ದಾಡಿ, ಮೀಸೆ ಎಲ್ಲ ಸರಿಗಿತ್ತು ಕಣ. ಹೋಗ್ಲಿ, ಇವತ್ ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದ್ರಿ? ಯಾರ ಮುಖ ನೋಡಿದೆ? ಬೆಳಿಗ್ಗೆ ನೀನೆಲ್ಲ ಬಂದಿದ್ದು, ನಿನ್ ಮುಖನೇ ನೋಡಿದ್ದು ನಾನು. ಓ, ಅದಕ್ಕೆ ಹೀಗಾಗಿತ್ತು. ನನ್ ಮೇಲೆ ಬಂದ್ಬಿಡ್ತಾ? ಲೋ ನಂದೀಶ, ಇವತ್ತ್ಯಾಕೋ ನಾನು ನಿನ್ನ ಸೇರಿದಗಳಿಗೆ ಸರಿ ಇಲ್ಲ ಕಣೋ. ಒಂದ್ ಕೆಲಸ ಮಾಡು, ಮನೆಗೆ ಹೋಗು, ನಾನ್ ನಮ್ಮನೆಗೆ ಹೋಗ್ತೀನಿ. ನಾಳೆ ಸಿಗೋಣ. ಸರಿ ಗುರು. ಹುಷಾರು. ಹೋಗ್. ಬಟ್ಟೆ ಚೇಂಜ್ ಮಾಡ್ಕೊಂಡೋಗಿ, ಆಮೇಲೆ ನಾಯಿಗಿ ಕಚ್ಬಿಟ್ಟಾತು. ಆಯ್ತು ಹೋಗಪ್ಪ. ನಾಯಿ ಕಳ್ಳನ ಮಗನೇ, ಹೆಸರು ತಕ್ಕಂತೆ ಇದೆಯಾ? ನಾಳೆ ಸಿಗು, ಹಾದು ಬಿಡ್ತೀನಿ. ಅಯ್ಯೋ, ಭವಿಷ್ಯ ಹೇಳಕ್ ಹೋಗಿ ನಾನೇ ಭೂತ್ಕಾಲ ಆಗ್ಬಿಟ್ನಲ್ಲಪ್ಪ. ಈ ಕಾಸ್ಟ್ಯೂಮ್ ಬಾಡಿಗೆನೂ ಗಿಟ್ಲಿಲ್ವೇ? ರೆಡ್ಡಿ ಕಟ್ಸಿದ್ನಲ್ಲ ಅಪಾರ್ಟ್ಮೆಂಟ್, ಅರ್ಧ ಬೆಲೆಗೂ ಯಾರು ತಗೊಳಲ್ಲ ಅಂತವ್ರೆ. ನಮ್ದು ಇದ್ದಿದ್ದೆ ಬಿಡಿ. ಕೋರ್ಟ್ ಟೈಮ್ ಐತೆನೋ, ಹೊರಡಿ. ಸರಿ ಸರ್, ಸರಿ ತಗೋ, ತಗೋ. ನನ್ನೇ ಯಾಮಾರಿಸ್ತೇನೋ? ಏನಾಯ್ತಲೇ? ದಿನ ಒಂದೊಂದು ವೇಷ ನಿಂದು. ಎಲ್ಲ 25,000. 25,000 ರೂಪಾಯಿ ಯಾವ್ದಣ್ಣ? ಹತ್ತು ನೋಡು. 25,000 ಕೊಡ್ಲಿಲ್ಲ ಅಂದ್ರೆ ಒಳಗ ಹಾಕ್ಸ್ಬಿಡ್ತೀನಿ. ರವಿ, ಇನ್ಸ್ಪೆಕ್ಟರ್ ಫೋನ್ ಮಾಡೋ. ಹಾಗೆ ಮಾಡ್ಬೇಡಣ ಅಣ್ಣ. ನಾನು ಬಡವ ಅಣ್ಣ, ನಿರುದ್ಯೋಗಿ ಅಣ್ಣ, ಕೆಲಸ ಇಲ್ದೇನೆ ದುಡಿಮೆಗೋಸ್ಕರ ಈ ವೇಷ ಎಲ್ಲ ತೊಟ್ಟೆ ಕಣ. ನನ್ ಮಾತ್ ನಂಬಣ ಸರ್. ಹುಟ್ಟತಾ ಯಾರು ಕಳ್ರಾಗೋದಿಲ್ಲ ಸರ್. ಪರಿಸ್ಥಿತಿ, ಈ ಸಮಾಜ ಹಾಗೆ ಮಾಡ್ಬಿಡುತ್ತೆ ಸರ್. ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ಸರ್. ಈಗ ಏನ್ ಸರ್, ನಿಮ್ಮ ಹತ್ರ ನಾ ದುಡ್ಡು ಕದ್ಬಿಟ್ಟು ಸಿಗಾಕೊಂಡಿದ್ದೀನಿ ಅಷ್ಟೇ ಅಲ್ವಾ ಸರ್? ಮುಗೀತು ಸರ್, ಮುಗೀತು. ಇನ್ಮೇಲೆ ಈ ಕೆಲ್ಸ ಬಿಟ್ಬಿಡ್ತೀಯಾ?
ಏ ತುಂಬಾ ಹುಷಾರ ಕೆಲಸ ಮಾಡ್ತೀನಿ ಸರ್. ಥೂ ನಿನ್ನ ಸರಿಯಾದ ಕತರ್ನ ಕಣೋ ನೀನು. ನಿನ್ ಮಾತ್ ಕೇಳ್ತಿದ್ರೆ ಒಂದ್ ಕಡೆ ಕೋಪ ಬರುತ್ತೆ, ಇನ್ನೊಂದ್ ಕಡೆ ನಗು ಬರುತ್ತೆ. ಸರ್ ನಗು ಮಾತ್ರ ಯಾವಾಗ್ಲೂ ಇರಲಿ ಸರ್, ಯಾಕಂದ್ರೆ ಅದರಿಂದ ಆರೋಗ್ಯ ಜಾಸ್ತಿ ಆಗುತ್ತೆ ಸರ್. ಹೌದೌದೌದು. ಆದ್ರೆ ಕೋಪ ಮಾತ್ರ ಬೇಡ ಸರ್. ಹೀಗೆ ಸರ್, ನಿಮ್ ದುಡ್ಡು ನಾನ್ ಕೊಡ್ಬೇಕು ಅಷ್ಟೇ ಅಲ್ವಾ ಸರ್? ಕೊಡ್ತೀನಿ ಬಿಡಿ ಸರ್. ಲೇ ಯಾವ್ದೇ ಇದು ಇನ್ವಿಟೇಷನ್? ಏನ್ರಿ ಅದು? ಈ ಇನ್ವಿಟೇಷನ್ ಯಾರ್ದು ಒಂದೇ. ಓ ಅದಾ, ನಮ್ ಫ್ರೆಂಡ್ ರುಕ್ಮಿಣಿ ಇದಾಳಲ್ಲ ಅವ್ರ ಮಗಳದು. ಅಲ್ಲ ರೀ, ನಿಮಗ್ ಮದ್ವೆಗ್ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಅಂತ ಜ್ಞಾಪಕ ಇದೆಯೇನ್ರಿ? ಇದನ್ನ ಹೇಳಕ್ಕೆ ಕೊಂಕಣ ಸುತ್ತ ಮೈಲಾರಕ್ ಬಂದ್ಯಾ? ನಾನ್ ತಂಗಿ ಮಗ ನರ್ಸನಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ದೀನಿ. ಇದೆಲ್ಲ ನನ್ಗೆ ಇಷ್ಟ ಇಲ್ಲ ರೀ. ನಾನೇನಿದ್ರು ನಮ್ಮ ಅಣ್ಣನ್ ಮಗನ್ಗೆ ಕೊಡೋದು. ನಾನ್ ತಂಗಿ ಮಗನಿಗೆ ಕೊಡೋದು. ನಮ್ಮ ಅಣ್ಣನ್ ಮಗನ್ಗೆ ಮದ್ವೆ ಮಾಡ್ಸೋದು. ಸುಮ್ಮನೆ ನಾನ್ ತಂಗಿ ಮಗನಿಗೆ ಮದುವೆ ಮಾಡ್ಕೊಡೋದು. ಏನು ಅಣ್ಣನ್ ಮಗ ತಂಗಿ ಮಗ ಅಂತ ಮಾತಾಡ್ತಾ ಇದ್ದೀರಾ? ನೋಡ್ ಬಿಂದು, ನಿನ್ ಮದ್ವೆನ ಯಾರ್ ಜೊತೆ ಮಾಡೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ನನ್ ಮದ್ವೆ ಬಗ್ಗೆ ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಹಾ, ಪ್ರತಿಯೊಂದ್ ಹುಡ್ಗಿನೂ ತಾನ್ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಅಂತ ತುಂಬಾ ಕನ್ಸುಗಳನ್ನ ಕಟ್ಟಿರ್ತಾಳೆ. ನೋಡಕ್ ಚೆನ್ನಾಗಿರ್ಬೇಕು, ವಿದ್ಯಾವಂತ ಆಗಿರ್ಬೇಕು, ಒಳ್ಳೆ ಕೆಲ್ಸದಲ್ಲಿರ್ಬೇಕು, ನಾನ್ ಕೇಳಿದೆಲ್ಲ ಕೊಡ್ಸ್ಬೇಕು, ಹೀಗೆ ತುಂಬಾ ಕನ್ಸುಗಳನ್ನ ಕಟ್ಕೊಂಡಿರ್ತಾಳೆ. ಏಯ್ ಸುಮ್ನೆ ಇರೆ ತರ್ಲೆ. ನಿನಗೇನಾದ್ರು ಅಂತೋನೆ ಬೇಕು ಅಂತ ಕೂತ್ಕೊಂಡ್ರೆ ಮುಖ ತುಕ್ಕಿಡಿದ್ರು ಮದ್ವೆ ಅಂತೂ ಈ ಜನ್ಮದಲ್ಲಿ ಆಗೋದಿಲ್ಲ. ಹೀಗ್ ಮಾಡಿದ್ರೆಗೆ ಒಂದಷ್ಟು ಜನರನ್ನ ಕರ್ಸೋಣ. ನಮ್ 3 ಜನರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಓಕೆ ಮಾಡೋಣ. ಅದೇ ಅವ್ರನ್ನ ಕರಿಯೋರು ಯಾರು? ಪೇಪರು. ಒಬ್ಳೆ ಮಗಳು ತುಂಬಾ ಆಸ್ತಿದಿಂದ ಪೇಪರ್ ಆಡ್ ಕೊಟ್ರೆ ಗಂಡಿಗೇನ್ ಬರನ? ಬಂದೇ ಬರ್ತಾರೆ. ಹಾಗೇನಾದ್ರೂ ಮಾಡಿದ್ರೆ ಬರೋ ಗಂಡುಗಳೆಲ್ಲ ಮದ್ವೆಗೋಸ್ಕರ ಬರಲ್ಲ, ಇರೋ ಅಷ್ಟನ್ನು ಬಾಚ್ಕೊಂಡು ಹೋಗೋಣ ಅಂತ ಬರ್ತಾರೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ನಾವು ಕಡುಬಡವರು, ನಮಗೊಬ್ಬ ಕುರೂಪಿ ಮಗಳಿದ್ದಾಳೆ, ಅವಳಿಗೆ ಯಾರಾದ್ರೂ ಧರ್ಮಾತ್ಮರು ಬಾಳ್ ಕೊಡಿ ಅಂತ ಪೇಪರ್ ಎಲ್ಲ ಹಾಕ್ಸೋಣ. ವೆರಿ ಗುಡ್ ಐಡಿಯಾ. ಯಾರು ಬರಲ್ಲ. ಬರೋರು ಒಂದಷ್ಟು ಜನ ಬರ್ಲಿ. ನಮ್ಮ ಆಸ್ತಿ ನೋಡಿ ಆಸೆ ಪಟ್ಟು ಬರೋರ್ಗಿಂತ ಏನು ಇಲ್ಲ ಅಂತ ಬರ್ತಾರ ನೋಡಿ, ಅವ್ರೇ ಮೇಲು. ಹಾಗೊಂದ್ ವೇಳೆ ಅದ್ರಲ್ಲೇ ಒಂದ್ ಒಳ್ಳೆ ಹುಡುಗ ಅಂತ ಬಂದ್ಬಿಟ್ರೆ ಆಗೇನ್ ಮಾಡೋದು? ಏನ್ ಮಾಡೋದು? ಮೊದಲಿನಿಂದನೂ ನಿಮ್ಮಮ್ಮ ಆಸೆ ಪಟ್ಟಿರೋ ತರ ಈ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ಕೊಟ್ಟು ನಾವು ಹಳ್ಳಿ ಮನೆಗೆ ಹೋಗಿ ಸೇರ್ಕೊಳ್ತೀವಿ ಅಷ್ಟೇ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಪೇಪರ್ ಆಡ್ ಕೊಡಿ. ಒಳ್ಳೆ ಹುಡುಗಿ. ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕಿಂತ ಇಲ್ಲಿ ದೊಡ್ಡ ಭಂಡಾರನೇ ಸಿಗ್ತಾ ಇದೆ. ವರ್ಕೌಟ್ ಮಾಡ್ಲೇಬೇಕು. ಎಸ್, ಏನಿದ್ ಬೆಳಕು ಹೋಗ್ತೇವೆ? ಏನ ಇದು ಬೆಳಗ್ಗೆ ಬೆಳಗ್ಗೆನೆ ಈ ತರ? ಅಲ್ಲಣ್ಣ, ನಾವ್ ಸತ್ ಮೇಲೆ ಯಾರ್ಯಾರು ಹೆಂಗ್ ಅಳ್ತಾರೆ ಅಂತ ನಮಗ್ ಗೊತ್ತಾಗದೇ ಇಲ್ವಲ್ಲಣ್ಣ. ಏಯ್, ಯಾಕೋ ಯೋಚನೆ ಮಾಡ್ತೀಯಾ? ಇಲ್ಲೋಡಿಲೆ ಶಂಕರ್ ನಾಗ್ ಅವರು ಒಂದ್ ಮಾತು ಹೇಳ್ತಾ ಇದ್ರು, ಸತ್ ಮೇಲೆ ಯೋಚನೆ ಮಾಡೋದಕ್ಕೆ ನಾವೇ ಇರೋದಿಲ್ಲ ಅಂತ. ಡೋಂಟ್ ವರಿ. ಏನ್ ಬರೀತಿದ್ಯಣ್ಣ? ಒಂದ್ ನಿಮಿಷ ತಡಿ. ನಾವ್ ಯಾವ್ಯಾವ ರೀತಿ ಸಾಯ್ಬೇಕು ಅಂತ ಚೀಟಿ ಬರ್ದಾಕ್ತೀವಿ. ಬರಿ ಬರಿ ಬರಿ. ಮೊದಲನೇದಾಗಿ ವಿಷ ಕುಡಿದು ಸಾಯುವುದು. ವಿಷ ಕುಡ್ದ್ ಸಾಯೋದ? ಅಣ್ಣ ಅದು ಮಾತ್ರ ಬೇಡಣ್ಣ. ವಿಷ ಕುಡ್ದ್ಮೇಲೆ ಹೊಟ್ಟೆಲ್ಲ ಉರಿ ಬಂದು ವಿಲ ಅಂತ ಒದ್ದಾಡ್ಬೇಕಾಗುತ್ತೆ. ಹೌದು, ವಿಷ ಕೂಡ ಕಲಬೆರಕೆ ಇದೆ. ನಾವೆಲ್ಲಾದ್ರೂ ಅರ್ಧ ಬರ್ಧ ಬದುಕಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಯಾವ್ದಕ್ಕೂ ಇರ್ಲಿ. ನೆಕ್ಸ್ಟ್, ನೇಣು ಹಾಕಿ ಸಾಯುವುದು. ನೇಣು ಹಾಕೊಂಡ್ ಸಾಯೋದ? ಅಣ್ಣ, ನಾನು ಸಾಯೋಕ್ ಮುಂಚೆ ಈ ದೇಹದಲ್ಲಿ ಒಂದೇ ಒಂದು ಮಾರ್ಕ್ ಇರಬಾರ್ದು ಅಂತ ಆಸೆ ಪಟ್ಟಿದ್ದೀನಿ. ಆ ಅಷ್ಟಲ್ಲಿ ನಾನು ನೇಣಾಕೊಂಡ್ಬಿಟ್ರೆ ಈ ಕುತ್ಕೆಲ್ ಮಾರ್ಕ್ ಆಗ್ಬಿಡ್ತಲ್ಲ. ಹಗ್ಗ ಕಟ್ಟಾಗಿ ಕೆಳಗಡೆ ಬಿದ್ದು ಅರ್ಧ ಜೀವ ಆಗ್ಬಿಟ್ರೆ ಇನ್ನೂ ಕಷ್ಟ. ಯಾಕಂದ್ರೆ ಪೂರ್ತಿ ಜೀವ ಇಟ್ಕೊಂಡು ಬದುಕದೇ ಕಷ್ಟ. ಓಕೆ, ಯಾವುದಕ್ಕೂ ಇದು ಇರ್ಲಿ. ಮೂರನೇದು,
ರೈಲು ಕಂಬಿಗೆ ಸಿಕ್ಕಿ ಸಾಯುವುದು. ಯಾಕೋ ಬಾಯ್ ಬಡ್ಕೊಂತೀಯ? ನಾವು ಸತ್ತ ಮೇಲೆ ಬೇರೆಯವ್ರು ಬಾಯ್ ಬಡ್ಕೋತಾರೆ. ಅಲ್ಲಣ್ಣ, ರೈಲ್ವೆ ಕಂಬಿಗೆ ಏನಾದ್ರು ಸಿಗಾಕೊಂಡ್ರೆ ನಮ್ಮ ಇಡೀ ದೇಹ ಚಿಂದಿ ಚಿತ್ರಾನ್ನ ಆಗೋಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಗೋರ್ಕೊಳ್ಳೋಷ್ಟ್ರಲ್ಲಿ ತುಂಬಾ ಬೋರ್ ಆಗ್ಬಿಡ್ತಾನ. ಕರೆಕ್ಟ್ ಕಣ. ಅದನ್ನೆಲ್ಲ ಗೋರ್ಕೊಂಡು ಹೋಗಿ ಸ್ಮಶಾನಕ್ಕೆ ಹಾಕಿದ್ರೆ ಅಗೋರಿಗಳು ತಿಂದ್ಬಿಟ್ರೆ ಕಷ್ಟ. ಬೇರೆ ಏನಾದ್ರು ಯೋಚನೆ ಮಾಡಿ. ಒಂದ್ ನಿಮಿಷ. ಅಲ್ಲ ಕಣೋ ತಂತಿ, ಸಾಯಕ್ಕೆ ಎಂತೆಂತ ಐಡಿಗಳು ಬರ್ತಾ ಇದಾವ ನೋಡ. ಅಣ್ಣ, ನಾನೊಂದು ಐಡಿಯಾ ಕೊಡ್ತೀನಿ. ಹೇಳ. ಬಸ್ಸಿಗೆ ಸಿಕ್ಕಿ ಸಾಯುವುದು. ಒಳ್ಳೆ ಐಡಿಯಾ ಕಣ. ಬಸ್ಸಿಗೆ ಸಿಕ್ ಸಾಯ್ತೀವಿ. KSRTC ಬಸ್ಸಿಗೆ ಸಿಕ್ ಸತ್ರೆ ದುಡ್ಡು ಜಾಸ್ತಿ ಬರುತ್ತೆ ಕಣ. ಸೂಪರ್ ಐಡಿಯಾ ಅಣ್ಣ. ಯಾಕೋ ಸತ್ ಮೇಲೆ ಅನ್ಭೋಗ್ಸಕ್ ನಾವೇ ಇರಲ್ವಲ್ಲ ಅಣ್ಣ? ಹೌದಿಲ್ವೇನೋ? ಸಾಯಕ್ 1000 ಐಡಿಯಾಗಳಿದ್ರು ಒಂದು ವರ್ಕೌಟ್ ಆಗ್ತಾ ಇಲ್ವಲ್ಲ? ನೀನೇ ಒಂದ್ ಹೇಳ ಅಣ್ಣ. ಮನೆ ಮೇಲಿಂದ ಬಿದ್ದು ಸಾಯುವುದು. ಎಷ್ಟನೇ ಫ್ಲೋರ್ ಇಂದ? ಫಸ್ಟ್ ಫ್ಲೋರ್ ಇಂದ ಏನಾದ್ರೂ ಜಂಪ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿ ಓಡಾಡ್ಕೊಂಡಿರ್ತೀವಿ. ಸ್ವಲ್ಪ ಫ್ರಾಕ್ಚರ್ ಆಗಿರುತ್ತೆ ಅಷ್ಟೇ. ನೀನೇ ಹೇಳಿ ನೋಡೋಣ ಎಲ್ಲಿಂದ ಬೀಳ್ಬೋದು. ಒಂದ್ ಕೆಲಸ ಮಾಡೋಣ, MG ರೋಡಿಗೆ ಹೋಗಿ ಯುಟಿಲಿಟಿ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಮೇಲಿಂದ ಹಾರ್ಬಿಟ್ರೆ. ನಿನ್ ಮುಸುಡಿಗೆ ಇಷ್ಟು ಬೆಂಕಿ ಹಾಕ. ನಾವ್ ಸಾಯೋದಕ್ಕೆ ಯುಟಿಲಿಟಿ ಬಿಲ್ಡಿಂಗ್ ಇಂದ ಬೀಳ್ಬೇಕಾಗಿಲ್ಲ. ಹತ್ತಷ್ಟಲ್ಲೇ ಸತ್ತೋಗ್ಬಿಟ್ಟಿರ್ತೀವಿ. ಹೌದಾ? ಬೇಕಾದಷ್ಟು ಐಡಿಯಾ ಇದ್ರಲ್ಲೇ ಇದೆ. ಇದನ್ನೇ ಕೊಳ್ಕೊಂಡ್ಬಿಡ. ಯಾವ್ದಾದ್ರು ಒಂದ್ ಒಳ್ಳೆ ಚಿಟಿ ಎತ್ತಣ. ಒಂದ್ ಒಳ್ಳೆ ಕೆಲ್ಸ ಕೈ ಹಾಕ್ತಾ ಇದೀವಿ. ಮನೆ ದೇವ್ರನ್ನ ನೆನ್ಸ್ಕೊಳ್ಳೋಣ. ಓಂ ಮನೆ ದೇವರಾಯ ನಮಃ. ಏನು ಬರ್ತಿರೋ ಜೀವನದಲ್ಲಿ ನಿಂದು ಅಂತ ಏನಾದ್ರು ಇದೆಯೇನ? ಏನಾದ್ರೂ ಇದ್ರೆ ಅದಿದೆ. ದೇಶಕ್ಕೆ ಹೊರಡ್ದಂಗ ಸಹಾಯಕ್ಕೆ ಹೊರಡ್ತಾನಲ್ಲ ಇವನು. ನಂದು ಬಿಡಣ. ಇರೋದೊಂದು, ಅದು ನಂದು. ಅಲೋ 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 ಅಲೋ, ಯಾಕೆ ಕಿತ್ತಾಡ್ತಿದ್ರೆ ನೀವೆಲ್ಲ? ಬಂದು ಸರ್, ನೋಡೋಕ್ ಸಣ್ಣಗಿದ್ರು ದೊಡ್ಡ ಮನುಷ್ಯರ ತರ ಕಾಣಿಸ್ತಾ ಇದ್ರು. ಥ್ಯಾಂಕ್ ಯು. ನಮ್ದೊಂದು ಸಮಸ್ಯೆ ಸರ್. ಸಮಸ್ಯೆನಾ? ಅಯ್ಯೋ ಹೇಳಿ, ಪರಿಹಾರ ಮಾಡೋಣ. ಸರ್, ನಾವಿಬ್ರು ಸಾಯ್ಬೇಕು ಅಂತ ಡಿಸೈಡ್ ಮಾಡಿ 25 ಚೀಟಿ ಕುಲ್ಕಿದೀವಿ ಸರ್. ಪೆಟ್ಟಿಗೆ ಒಳಗಡೆ ಕೈ ಹಾಕಿ ಹೊರಗೆ ತೆಗೆದ್ರೆ ಒಂದೇ ಒಂದ್ ಚೀಟಿ ಬಂದಿದೆ. ಅದು ನಂದು. ನಂದು ಕೂಡ ಸರ್. ಅದು ನಂದು ಸರ್. ನಂದು. ಆ ವಿಷಯ ಇರ್ಲಿ. ಅಲ್ಲ, ಈಗ ನೀವು ಸಾಯೋದಕ್ಕೆ ಯಾಕೆ ತೀರ್ಮಾನ ಮಾಡಿದಿರಾ? ಅದೊಂದು ಘನಘೋರ ಕಥೆ ಸರ್. ಕೇಳಿದ್ರೆ ನಿಮ್ಗೆ ಗತಿ ಆಗುತ್ತೆ. ಇಲ್ಲ ಇಲ್ಲ, ಅದೇನ್ ಹೇಳಿ, ಕೇಳ್ತೀನಿ. ನೀನೇ ಹೇಳೋಣ. ನೋಡಿ, ನಾವಿಬ್ರು ಮದ್ವೆ ಆಗ್ಬೇಕು ಅಂತಂದ್ರೆ ಒಂದೇ ಒಂದ್ ಹೆಣ್ ಸಿಗ್ತಾ ಇಲ್ಲ ಸರ್. ಪಾಪ್ಗಿರಿ ನನ್ ಮಕ್ಕಳ. ಯಾರಾದ್ರೂ ಇಬ್ರು ಸೇರಿ ಒಂದ್ ಹುಡುಗಿನ ಮದುವೆ ಆಗ್ತಾರ? ಅಣ್ಣ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್. ನಾವ್ ಹೇಳಿದ್ದು ಒಂದೇ ಹುಡುಗಿ ಅಲ್ಲ, ಬೇರೆ ಬೇರೆ ಹುಡುಗಿನೂ ಸಿಗ್ತಾ ಇಲ್ಲ, ಬೇರೆ ಒಳಗಡೆ ಇರೋ ಹುಡುಗಿನೂ ಸಿಗ್ತಾ ಇಲ್ಲ. ಅಲ್ಲ, ಎಣ್ಣೆ ಕೊಡ್ತಾ ಇಲ್ಲ ಅಂತ. ಇವನ್ ತಲೆಯಲ್ಲಿ ಕೂದ್ಲಿಲ್ಲ ಅಂತ. ಇವನು ಕಪ್ಪಟ್ಟೆ ಕರಗಿದಾನೆ ಅಂತ. ಇವನ್ ಸಿಗರೇಟ್ ಸೇರ್ತಾನೆ ಅಂತ. ಇವನು ಡ್ರಿಂಕ್ಸ್ ಮಾಡ್ತಾನೆ ಅಂತ. ಇವನು ತುಂಬಾ ಸೋಮಾರಿ ಅಂತ. ಇವನು ಬೇಜವಾಬ್ದಾರಿ. ಹೆಣ್ ಕಟ್ರೆ ತುಂಬಾ ಇಷ್ಟ ಅಂತ. ಇವನಿಗೆ ಕುದುರೆ ಕಂಡ್ರೆ ಇಷ್ಟ ಅಂತ. ಸಾಕ್ 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 ಸಾಕು. ನಿಮ್ಮ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಯ್ತು ಬಿಡಿ. ನೀವು ಸಾಯಕ್ ತೀರ್ಮಾನ ತಗೊಂಡಿರೋದು ಒಳ್ಳೇದೇ. ಅಲ್ಲ, ನೀವು ಸಾಯೋದಕ್ಕಿಂತ ಮುಂಚೆ ಯಾರಿಗಾದ್ರೂ 4 ಜನಕ್ಕೆ ಉಪಯೋಗ ಆಗೋ ತರ ಮಾಡ್ಬಿಟ್ಟು ಸತ್ತೋಗಿ. ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಅದ್ ಹೇಗೆ? ಈಗ ನಮ್ಮ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ಮಾಡಿದ್ರು? ಅವ್ರು ಸ್ವರ್ಗಸ್ಥರಾದಾಗ ಅವ್ರ 2 ಕಣ್ಣುಗಳನ್ನ ಅಂಧರಿಗೆ ದಾನ ಮಾಡಿದ್ರು. ಹೌದು. ನಮ್ಮ ಲೋಕೇಶ್ ಅವರು ಸ್ವರ್ಗಸ್ಥರಾದ್ಮೇಲೆ ಅವ್ರ ಇಡೀ ದೇಹನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ದಾನ ಮಾಡಿದ್ದಾರೆ. ನಾವು ಸತ್ತ ಮೇಲೆ ನಮ್ಮ ಬಾಡಿಯಲ್ಲಿ ಏನ್ ಬೇಕಾದ್ರೂ ತಗೊಳ್ಳಿ. ನನ್ ಕಣ್ ತಗೊಳ್ಳಿ, ನನ್ ಮೂಗ್ ತಗೊಳ್ರಿ, ನನ್ ನಾಲ್ಗೆ ತಗೊಳ್ಳಿ, ಕುತ್ತಿಗೆ ತಗೊಳ್ರಿ, ನನ್ ಹಾರ್ಟ್ ತಗೊಳ್ರಿ, ಒಂದು ಪುಸ್ ಪುಸ್ ಅಂತದಲ್ಲ ಏನದು ಶ್ವಾಸಕೋಶ ತಗೊಳ್ಳಿ, ನನ್ 2 ಕಿಡ್ನಿನೇ ತಗೊಳ್ಳಿ, ತಗೊಳ್ರಿ. ಟೋಟಲ್ ಏನ್ ಬೇಕೋ ನಿಮ್ಗೆಲ್ಲ ತಗೊಳ್ರಿ. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಯಾವ್ದು ಬೇಕಾದ್ರೂ ತಗೋ. ನೀವು ಸತ್ತಾಗ ಮಾಡೋದಕ್ಕಿಂತ ಬದುಕಿದ್ದಾಗ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೇದಾಗುತ್ತೆ. ಅದ್ ಹೇಗೆ? ಹೇಗೆ ಅಂದ್ರೆ, ನಿನ್ನೆ ರಾತ್ರಿ ನೀವು ಟಿವಿಲಿ ನ್ಯೂಸ್ ನೋಡಿದ್ರ? ನ್ಯೂಸ್ ಅಲ್ಲಿ ನಾವು ಇಬ್ರು ಸಾಯೋದ್ ಬಂದ್ಬಿಡ್ತಾಗ್ಲೇ. ಅಲ್ಲಪ್ಪ, ನೀವು ಸಾಯೋದಲ್ಲ, ದುಬೈಯಲ್ಲಿ ಸುನಾಮಿ ಎದ್ಬಿಟ್ಟಿದೆ. ಇದರಿಂದ ಎಷ್ಟೋ ಲಕ್ಷಾಂತರ ಜನ ಅನಾಥರಾಗ್ಬಿಟ್ಟಿದ್ದಾರೆ. ಪಾಪ ಊಟ ಇಲ್ಲ, ಬಟ್ಟೆ ಇಲ್ಲ. ಅದಕ್ಕೆ ನಮ್ಮ ಇಂಡಿಯಾದವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿಂದ ಊಟ ಬಟ್ಟೆನ ಕಳ್ಸಿಕೊಡ್ತಾ ಇದಾರೆ. ಆಯ್ತಲ್ವಾ? ನೀವು ಹೂ ಅಂದ್ರೆ ನಿಮ್ದನ್ನು ಕಳ್ಸಿಕೊಡ್ತೀವಿ.
ನಡಿ ರಂಗನ ಹೋಗೋಣ ಎಲ್ಲಿಗೆ? ದುಬೈಗೆ ಯಾಕೆ ಹೋಗಿ ಬಟ್ಟೆ ಬಿಚ್ಚಾಕ್ ಬಂದ್ಬಿಡೋಣ. ಅಯ್ಯೋ ನೀವ್ ಬಟ್ಟೆ ಬಿಚ್ಚಾಕದಲ್ಲಪ್ಪ, ನೀವ್ ಇಲ್ಲಿ ಬಟ್ಟೆ ಬಿಚ್ಕೊಟ್ರೆ ಆ ಬಟ್ಟೆನ ನಾವು ನೀಟಾಗಿ ಕಳ್ಸ್ಕೊಡ್ತೀವಿ. ಹೌದಾ? ಇದರಿಂದ ನಿಮಗೆ ಸತ್ತ ಮೇಲೆ ಸ್ವರ್ಗ ಸಿಗೋದಂತೂ 100% ಗ್ಯಾರಂಟಿ. ಅಡ ನಮ್ ಸ್ವರ್ಗದ ಮಾರ್ಗ ದುಬೈಲಿ ಇದೆಯಣ್ಣ. ಹಂಗಂತೀಯೇನೋ? ಸರಿ ಸರಿ, ಹಾಗಿದ್ರೆ ಬಟ್ಟೆ ಬಿಚ್ಬಿಡೋಣ. ಬಿಚ್ಚಿ. ಏನ್ ಮಾಡ್ತಾ ಇದ್ಯಾ? ಬಟ್ಟೆ ಬಿಚ್ತಾ ಏಯ್, ಸುಮ್ನಿರ, ಎಲ್ಲ ನೋಡ್ತಾ ಇದಾರೆ. ಎಲ್ಲ ಕಣ್ಮುಚ್ಕೊಳ್ಳಿ. ಎಲ್ಲ ಬಿಚ್ಚಾಕಿದ್ರಲ್ವಾ? ಯಾವ್ದಿಲ್ಲ ಬಾಕಿ? ಎಲ್ಲ ಸಾಕು. ಸರ್ ಎಲ್ಲ ಎಲ್ಲ ಆಯ್ತಪ್ಪ. ಆಯ್ತಲ್ಲ ಸರ್? ಹಾಗಿದ್ರೆ ಇದು ಅಯ್ಯೋ, ಇದು ಆಫ್ರಿಕಾದಲ್ಲಿ ಸುನಾಮಿ ಆಗತ್ತಲ್ಲ, ಅವಾಗ ಎಕ್ಸ್ಟ್ರಾ ಕಳ್ಸ್ಕೊಡ್ತೀನಿ. ಸರಿಯಪ್ಪ, ನನಗೆ ಗೊತ್ತಾಯ್ತು, ನಾನು ಬರ್ತೀನಿ. ನಾನು ಅರ್ಜೆಂಟ್ ಆಗಿ ಸಂಡೆ ಬಜಾರ್ಗೆ ಹಾಕ್ಬೇಕು. ಸಂಡೇ ಬಜಾರ್ಗ? ಏ ಸಂಡೆ ಬಜಾರ್ ಅಲ್ಲ, ಸಂಡೆ ಬಜಾರ್ ಅಲ್ಲಪ್ಪ, ಸಂಡೆ ಕಳ್ಸ್ಕೊಡ್ತೀನಿ. ಓಕೆ ಸರಿ ಬರ್ತೀನಪ್ಪ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ. ಅಣ್ಣ ಆ ಶಾಂತಿ ನನಗ್ ಬೇಕಣ್ಣ. ಆ ಶಾಂತಿ ನಿನಗ್ ಬೇಕಾ? ಬೇಡ, ನಿನ್ ಮನಸ್ಸಿಗೆ ಶಾಂತಿ ಇರ್ಲಿ, ಆ ಶಾಂತಿನ ನಾನೇ ಇಟ್ಕೋತೀನಿ. ಸರಿ, ನೀನೇ ಇಟ್ಕೊ. ಆಯ್ತು, ಡಿಸೈಡ್ ಆಯ್ತಾ ಆಯ್ತು, ಯಾರು ಆಯ್ತು. ಇಟ್ಕೋಬೇಕು ಅಂತ? ಅವ್ರಿಗೆ. ಸರಿ ಬರ್ತೀನಪ್ಪ, ಗೊತ್ತಾಯ್ತು. ಆ ಕನ್ನಡಕದಿಂದ ಏನು ಉಪಯೋಗ ಇಲ್ಲ ಅಲ್ವಾ? ಸರ್, ಹಾ. ದಯವಿಟ್ಟು ಇದನ್ ಮಾತ್ರ ಕೇಳ್ಬೇಕು. ಯಾಕೆ? ಯಮ ಬಂದ್ರೆ ಹಾ. ಅವನೇನಾದ್ರು ನೆಕೆಡ್ ಅಲ್ಲಿ ನೋಡಿದ್ರೆ ಸೆಕೆಂಡ್ ಅಲ್ಲಿ ಸತ್ತೋಗ್ಬಿಡ್ತೀನಿ. ಹೌದು. ಅವನ್ನ ಹಿಂಗೆ ಅಸ್ಮಸ್ಕಾಗಿ ನೋಡ್ಬಿಟ್ಟು ಪುಸ್ಕನ್ ಸ್ವರ್ಗ ಸೇರ್ಕೊಂಡ್ಬಿಡೋಣ ಅಂತ. ಓ, ಪುಸ್ತಕಂತ ಸೇರ್ಕೊಳ್ರಪ್ಪ, ಸೇರ್ಕೊಳ್ರಪ್ಪ. ಬರ್ತೀನಿ. ಆಯ್ತು ಸರ್. ಅಲ್ಲ, ನೀವು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ವಾ? ಹೌದು ಸರ್. ನನಗೊಂದು ಐಡಿಯಾ ಬರ್ತಾ ಇದೆ. ಈ ಹುಬ್ಬಳ್ಳಿ ಮತ್ತೆ ಬಿಜಾಪುರ ಸೈಡು ಈ ಇದು ಜಾಸ್ತಿ. ಜಾಸ್ತಿ ಅಲ್ಲಪ್ಪ, ಕೊಳವೆ ಬಾವಿನೂ ಜಾಸ್ತಿ. ಹೌದು ಹೌದು. ಪಾಪ ಎಷ್ಟೆಷ್ಟೋ ಮಕ್ಕಳು ಬಿದ್ದು ಸಾಯ್ತಾ ಇದಾರೆ. ಹಾ. ಅದ್ರಲ್ಲಿ ಯಾವ್ದಾದ್ರು ಕೊಳವೆ ಬಾವಿ ನೋಡಿ ನೀವಿಬ್ರು ಬಿದ್ದು ಸತ್ತೋಗ್ಬಿಡಿ. ಬರ್ತೀನಿ. ಅಣ್ಣ ಒಳವೆ ಬಾವಿಲ್ ಬಿದ್ದು ಸಾಯಿ ಅಂತಾನಲ್ಲಣ್ಣ, ಒಳ್ಳೆ ಐಡಿಯಾ. ಬಕ್ರ ನನ್ನ ಮಕ್ಕಳು. ಹಂಗಂತೀಯ? ನಾವಲ್ಲಿ ಬಿದ್ದು ಸತ್ಮೇಲೆ ಸುಮಾರು ಚಾನೆಲ್ಗಳಿಂದ ನಮಗ್ ಪಬ್ಲಿಸಿಟಿನೋ ಪಬ್ಲಿಸಿಟಿ. ಏಯ್, ಸತ್ಮೇಲಿನ ಪಬ್ಲಿಸಿಟಿ ಯಾರಿಗ ಬೇಕು? ಹೌದಲ್ವಾ ಅಣ್ಣ? ಯಾರ್ಯಾರು ಎಲ್ಲೆಲ್ಲೋ ಸಾಯ್ತಾರೆ, ನಾವ್ ಸಾಯೋದಕ್ಕಿನ್ನು ಗಳಿಗೆನೆ ಕೂಡ ಬಂದಿಲ್ವಲ್ಲ. ಹೌದು, ದುಬೈನಲ್ಲಿ ಯಾವ ಸಮುದ್ರ ಇದೆ? ಏಯ್, ದುಬೈಲ್ ಸಮುದ್ರನೇ ಇಲ್ಲ ಕಣ. ಸಮುದ್ರನೇ ಇಲ್ಲ ಅಂದ್ಮೇಲೆ ಸುನಾಮಿ ಹೆಂಗಣ ಆಯ್ತು? ಹೌದಲ್ಲೋ, ಹೋದವನು ಹೋದ, ಕೈಯಲ್ಲಿ ಎಲ್ಲಾನು ತಗೊಂಡ್ ಹೋಗ್ಬಿಟ್ಟ. ಹಂಗಾರ ಇವನು ಬೇನಾಮಿ ವ್ಯಕ್ತಿನೇ ಇರ್ಬೇಕಣ್ಣ. ಇರ್ಬೇಕು. ಅಣ್ಣ ಹಾ? ಎಲ್ಲ ಕೊಟ್ಟೆ, ಹಾ? ಈ ಬನಿನ್ ಯಾಕೆ ಇಲ್ಲೇ ಬಿಟ್ಟೆ? ಏಯ್, ಮನೆ ಹೋಗೋದ್ ಬೇಡ. ಹಾ? ಅಂದ್ರೆ ನೀನು ಸಾಯಕ್ ಬಂದಿಲ್ವಾ? ನಿನ್ನ ನಂಬ್ಕೊಂಡು ನಾನ್ ಸಾಯಕ್ ಬಂದಿದ್ದೀನಲ್ಲ. ಕಾಲ ತುಂಬಾ ಕೆಟ್ಟೋಯ್ತು ಗುರು. ರಾಕೇಶ್ ಸಾವಂತದ್ದು ಸ್ವಯಂವರ ನಡೆದ್ಮೇಲೆ ಎಲ್ರು ಹಾಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ಏನಾಯ್ತು? ಇಲ್ಲಿ ಯಾರೋ ಹುಡುಗ ಬೇಕು ಅಂತ ಆಡ್ ಕೊಟ್ಟಿದ್ದಾರೆ. ಅವ್ರು ತುಂಬಾ ಬಡವ್ರಂತೆ, ಹುಡುಗಿನೂ ಚೆನ್ನಾಗಿಲ್ವಂತೆ. ಯಾರು ಹೋಗ್ತಾರ ಹೋಗ? ಒಂದು ವಿಷಯ ಕ್ಲಿಯರ್ ಆಗಿರ್ಲಿ, ಇನ್ನೊಂದ್ಸಾರಿ ಹೇಳ್ತೀನಿ ಕೇಳಿ. ನಮ್ಮ 3 ಜನದ ವಿಭಿನ್ನ ಅಭಿಪ್ರಾಯಗಳಿಗೆ ಹೊಂದ್ಕೊಳ್ಳೋನೆ ನಮ್ಮ ಮನೆ ಅಳಿಯ. ಓರಲ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೂ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು. ಇವತ್ತು ನಮ್ಮನ್ ಗೆಲ್ಬಹುದು, ಆದ್ರೆ 1 ತಿಂಗಳು ನಮ್ ಜೊತೆ ಇರ್ಲಿ, ಆಗ ಅವ್ನ್ ನಡೆ ನುಡಿ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಸರಿ, ಮೂವರನ್ನು ಅವ್ರು ನಮ್ಗೆ ಇಷ್ಟ ಆದ್ಮೇಲೆ ಒಬ್ಬೊಬ್ರಾಗಿ ಈ ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡ್ಕೊಂಡು ಬರೋಣ. 3 ಸೈನು ಆದ್ಮೇಲೆ ಮದ್ವೆಗೆ ರೆಡಿ ಮಾಡ್ಕೊಳ್ಳೋಣ ಅಲ್ವಾ? ರೀ, ಯಾರೋ ಬಂದ್ರು ಅಂತ ಕಾಣುತ್ತೆ, ಹೋಗ್ ಸ್ವಲ್ಪ ನೋಡ್ತೀರಾ? ಹಾ ನೋಡ್ತೀನಿ. ಸರ್, ಹಾ, ಯಾರು? ಸರ್, ನಾನು ಮಾದೇಶ ಅಂತ ಪೇಪರ್ ಜಾಹೀರಾತು ನೋಡ್ಕೊಂಡ್ ಬಂದೆ. ಹಾ, ಹೌದಾ? ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ನಾನು ದಯಾಶಂಕರ್ ಅಂತ. ನೈಸ್ ಟು ಮೀಟ್ ಯು. ಇವರು ನಮ್ಮ ಮಿಸ್ಸಸ್. ನಮಸ್ತೆ. ಇವಳು ನನ್ನ ಒಬ್ಳೆ ಮಗಳು ಬಿಂದು ಅಂತ. ಹಲೋ. ಹುಡುಗಿ ಕುರೂಪಿ, ಕಡು ಬಡವರು ಅಂತ ಹಾಕ್ಸಿದ್ರು ಕೂಡ ಧೈರ್ಯವಾಗಿ ನೀವು ಬಂದಿದ್ದೀರಲ್ಲ,
ನಿಮ್ಗೆ ಸೌಂದರ್ಯವತಿ ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಸುಂದರವಾದ ಜನ ಸಿಗ್ತಾರೆ, ಆದ್ರೆ ಸುಂದರವಾದ ಮನಸ್ಸಿರೋ ಸಿಗೋದು ತುಂಬಾ ಕಷ್ಟ. ನಾನು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡ್ತೀನಿ. ಹೋಗ್ಲಿ, ನಾವು ಕಡು ಬಡವರು ಅಂದಾಗ್ಲೂ ನಿಮಗ್ ಹುಡುಗಿ ಬೇಡ ಅನ್ನಿಸ್ಲಿಲ್ವಾ? ಸರ್, ಜಗತ್ನಲ್ಲಿ ಶ್ರೀಮಂತ ಅಂತ ಯಾರಿದ್ದಾರೆ? ಯಾವ ಶ್ರೀಮಂತಿಕೆ ಶಾಶ್ವತ ಹೇಳಿ? ನಾವು ಸತ್ತು ಹೋದಾಗ ಏನಾದ್ರೂ ತಗೊಂಡು ಹೋಗ್ತೀವ? ನಿಜವಾದ ಶ್ರೀಮಂತ ಮೇಲಿದ್ದಾನೆ. ನಾವು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ ಸುಳ್ಳು. ನಾವು ಸ್ವಲ್ಪ ಶ್ರೀಮಂತರು, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂದ್ರೆ ನಿಮಗೆ ಸಂತೋಷ ಆಗತ್ತಾ? ಖಂಡಿತ ಇಲ್ಲ ಸರ್. ಶ್ರೀಮಂತರು ಅಂದ್ರೆ ಜನ ಮದುವೆ ಆಗೋದಕ್ಕೆ ಬೇಗ ಬರ್ತಾರೆ, ಆದ್ರೆ ನಾನು ಬಡವರು ಅಂತ ಬಂದೆ. ಇದನ್ನೆಲ್ಲ ನೋಡಿದ್ರೆ ನನಗೊಂಥರ ಬೇಸರ ಆಗುತ್ತೆ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ನಮ್ಮೆಲ್ಲರೂ ಮನ್ಸನ್ನು ಗೆದ್ಬಿಟ್ಟಿದ್ದೀರಾ. ನಿಮ್ ಮನ್ಸು ಎಷ್ಟು ದೊಡ್ಡದು ಅಂತ ಈ ನಿಮ್ಮ ಮಾತುಗಳಿಂದಾನೇ ನಮ್ಗೆ ಅರ್ಥ ಆಗ್ತಾ ಇದೆ. ನೀವೇನಾದ್ರೂ ನಮ್ಮನೆ ಅಳಿಯ ಆದ್ರೆ ಬಡವ್ರು ಸಹಾಯ ಮಾಡೋ ಅಂತ ಒಳ್ಳೆ ಕೆಲ್ಸಗಳಿಗೆ ನಾವು ನಿಮ್ ಜೊತೆ ಇರ್ತೀವಿ. ನಮ್ಮ ಹಣ ಆಗ್ಲೇ ಆದ್ರೂ ಇದಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ. ನೀವು ನಮ್ಮ ಮಗಳನ್ನ ಮದ್ವೆ ಆಗ್ತೀರಾ ಅಲ್ವಾ? ಏನಾಗುತ್ತೋ ಆಗ್ಲಿ, ಎಲ್ಲ ಅವನ ಇಚ್ಛೆ. ಮದುವೆ ಯಾವಾಗ? ಅಲ್ಲೇ ಇರೋದು ನೋಡಿ ಸಮಸ್ಯೆ. ನಮ್ 3 ಜನದ್ದು ಬೇರೆ ಬೇರೆ ಅಭಿರುಚಿ. ನಮ್ಮ ಅಭಿರುಚಿಗೆ ನಿಮ್ ಗುಣ ಹೊಂದಾಣಿಕೆ ಆಗೋದಾದ್ರೆ ಮದುವೆ ಮಾಡೋದು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಅದಕ್ಕೊಂದು ಅಗ್ರಿಮೆಂಟು ಮಾಡ್ಕೊಂಡಿದ್ದೇವೆ. ಇದನ್ನ ಒಂದ್ ರೀತಿ ಪರೀಕ್ಷೆ ಅಂದ್ರೂ ತಪ್ಪಿಲ್ಲ. ನಮ್ ಪರೀಕ್ಷೆನಲ್ಲಿ ನೀವು ಪಾಸ್ ಆದ ಮಾರನೇ ದಿನಾನೇ ನಿಮ್ ಮದುವೆ. ಆದ್ರೆ ನಮ್ಮ ಅಗ್ರಿಮೆಂಟ್ ಮುಗಿಯೋವರೆಗೂ ನೀವು ನಮ್ಮ ಮನೆಯಲ್ಲಿ ಇರ್ಬೇಕು. ಇಲ್ಲ ಅಂದು ನಿಮ್ ಮನ್ಸಿಗೆ ನಾನು ಯಾಕೆ ಬೇಸರ ಮಾಡ್ಲಿ? ಆಯ್ತು, ನೀವ್ ಹೇಳ್ದಾಗೆ ನಾನು ಈ ಮನೇಲಿ ಇರ್ತೀನಿ. ರೀ, ನೀವು ಇವ್ರನ್ನ ಕರ್ಕೊಂಡು ಒಳಗಡೆ ಹೋಗಿ. ಆಯ್ತು, ಬನ್ನಿ. ನಡೀರಿ. ಅಲ್ಲ ಕಣ, ಇದು ಫಸ್ಟ್ ಫೇಸ್, ಫಸ್ಟ್ ಮೈನ್, ಫಸ್ಟ್ ಕ್ಲಾಸ್ ತಾನೆ. ಪೇಪರ್ ನೋಡಿದ್ರೆ ಕಡು ಬಡವರು ಅಂತ ಇದೆ, ಮನೆ ನೋಡಿದ್ರೆ ಅರಮನೆ ತರ ಇದೆಯಲ್ಲೋ. ಅಣ್ಣ, ಬಹುಶಃ ಇವರು ಶ್ರೀಮಂತರಲ್ಲೇ ಬಡವರು ಇರ್ಬೇಕಣ್ಣ. ಒಳಗಡೆ ಹೋದ್ಮೇಲೆ ಗೊತ್ತಾಗದು. ಬರ ನಡಿ ನಡಿ. ಹೆಡ್ಸ್ ಅಪ್. ನಿನ್ಗೆಲ್ಲ ಕಣಲೆ ಅವನಿಗೆ. ನೀವಿನ್ನು ಸತ್ತಿಲ್ವಾ? ಬದುಕ್ತೀವಿ, ಯಾಕೆಂದ್ರೆ ಮದುವೆ ಅವಾಗ. ಹೌದಾ? ಹುಡುಗಿ ಯಾರು? ಈ ಮನೆ ಹುಡುಗಿ. ಈ ಮನೆ ಹುಡುಗಿನ? ಅವಳಿಗೆ ನನ್ ಜೊತೆ ಮದುವೆ ಆಗೋದಕ್ಕೆ ಫಿಕ್ಸ್ ಆಗಿದೆಯಲ್ಲ? ಮತ್ತೆ ನಾವು ನಾನು 3 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಸರಿಯಾಗಿ ಉತ್ತರ ಹೇಳಿದ್ರೆ ಈ ಹುಡುಗಿ ಜೊತೆ ನಿಮ್ ಮದುವೆ ಮಾಡಿಸ್ತೀನಿ. ಬರೀ ಮೂರೇ? ಮೂರು. ಪ್ರಶ್ನೆ ಏನು? 1, ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ? ಕೋಳಿ ಮೊದಲ ಮೊಟ್ಟೆ ಮೊದ್ಲ. 2ನೇದು ಬೀಜ ಮೊದ್ಲ ಮರ ಮೊದ್ಲ? ಓ, ಬೀಜ ಮೊದ್ಲ ಮರ ಮೊದ್ಲ. ಇನ್ನೊಂದು 3ನೇದು ಹೆಂಡತಿ ಹೆಚ್ಚು ತಾಯಿ ಹೆಚ್ಚು? ಹೆಂಡತಿ ಹೆಚ್ಚು ತಾಯಿ ಹೆಚ್ಚು. ಓಹೋ, ಇದಕ್ ನಾವು ಉತ್ತರ ಹುಡುಕ್ಬೇಕಾ? ಹುಡ್ಕೊ ಬಂದ್ರೆ ತ್ಯಾಗ ಮಾಡ್ತೀಯ. ಆಯ್ತು, ಹುಡ್ಕೊಂಡ್ ಬಂದು ಆಮೇಲೆ ವಿಚಾರಿಸ್ತೀವಿ. ಅಲ್ಲ ಕಣ, ನಡಿಯೋಣ. ಅಲ್ಲ ಕಣ, 3 ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟನೇನಾ? ಹೋಗಿ ಹೋಗಿ, ಯಾರನ್ನ ಯಾರು ವಿಚಾರಿಸ್ಕೊಳ್ತಾರಂತ ಗೊತ್ತಾಗುತ್ತೆ. ಆ ಹುಡುಗಿ ಮದುವೆ ಫಿಕ್ಸ್ ಆಗಿದೆ ಅಂದ್ಮೇಲೆ ಅಲ್ಲಿಗೆ ಮುಗೀತು. ಅಷ್ಟೆಲ್ಲ ಆಸೆ ಇಟ್ಕೊಂಡಿರೋನು ಆ ಹುಡುಗಿ ಮನ್ಸು ಒಪ್ಸಿ ನನ್ನ ಮುಂದೆ ನಿಲ್ಲಿಸ್ಬೇಕಾಗಿತ್ತು. ಆಗ ಒಪ್ಕೊಳ್ತಾ ಇದ್ದೆ. ಆ ಹುಡುಗಿ ಮದುವೆ ಆಗಿ ಎಲ್ಲೋ ಚೆನ್ನಾಗಿರ್ಲಿ. ನೋಡೋ,
ನೀನ್ ಈ ಹುಚ್ಚಾಟಗಳನ್ನ ಬಿಟ್ಟು ನನ್ ತಂಗಿ ಮಗಳು ರೇಖಾನ ಮದುವೆ ಆಗಿ ಜೀವನದಲ್ಲಿ ಚೆನ್ನಾಗಿರು. ಹೌದಪ್ಪ, ನಾವೇನಾದ್ರೂ ಮಾಡಕ್ ಹೋದ್ರೆ ಆ ಹುಡುಗಿ ಬಹಳ ಹಾಳಾಗುತ್ತೆ. ಇದು ನಿನ್ಗೆ ಇಷ್ಟನ ಹೇಳು. ಗೌಡ್ರೆ, ನಡೀರಿ ಹಾಸ್ಪಿಟ್ಲ್ಗೆ ಹೋಗೋಣ. ಹಾ, ನಡೀರಿ ನಡೀರಿ. ಏಯ್, ಕರ್ಕೊಂಡು ನಡಿಯೋ. ಮಾದೇಶ್ ಇಲ್ಲಿ ಊಟಕ್ಕೆ ಕರಿ. ಮಾದೇಶ್, ಮಾದೇಶ್. ರೀ, ನೀವು ಊಟ ಮಾಡ್ರಿ, ನಾನು ಕರಿತೀನಿ. ನೋಡು, ಬೇರೆಯವ್ರಿಗೆ ಬೇರೆಯವ್ರ ಮನೆ ಅಂದ್ರೆ ಸಂಕೋಚ ಅಲ್ವಾ? ಮೊದ್ಲೇ ಅವ್ನು ಊಟಕ್ಕೆ ಕರಿಯೋದಲ್ವಾ? ಸರಿಪ್ಪ, ಮರ್ತ್ಬಿಟ್ಟಿದ್ದೆ, ಕರಿತೀನಿ, ನೀವು ಊಟ ಮಾಡಿ. ಮಾದೇಶ, ಬಂದೆ. ಹಾ, ಬನ್ನಿ ಮಾದೇಶ್, ಕೂತ್ಕೊಳ್ಳಿ. ನೋಡಿ ಅವ್ರು ಬಂದ್ರೆ ನೀವು ಊಟ ಮಾಡಿ. ಬಡ್ಸು ಅವ್ರಿಗೆ, ಮೊದ್ಲು ಬಡ್ಸು. ಆ, ಮಾದೇಶ್, ಓ ಸಾಕು ಸಾಕು ಸಾಕು. ಸಂಕೋಚ ಇಲ್ದೆ ಊಟ ಮಾಡಿ. ಅಯ್ಯಯ್ಯೋ, ಊಟ ಮಾಡಿದ್ದಾದ್ಮೇಲೆ ಅಡಿಗೆ ಹೇಗಿದೆ ಅಂತ ಹೇಳ್ಬೇಕು. ಖಂಡಿತ ಆ? ತಿಂದ್ಬಿಟ್ಟು ಬೆಳಿಗ್ಗೆ ಹೇಳ್ತೀನಿ, ಹೊಟ್ಟೆ ಸರಿ ಇದ್ರೆ. ನೀವು ನನ್ನ ಹಾಗೆ ತಮಾಷೆ ಸ್ವಭಾವದವರು. ಅಂದ ಹಾಗೆ ನಾಳೆಯಿಂದ ನಿಮ್ ಪ್ರೋಗ್ರಾಮ್ ಏನು ಅಂತ ಹೇಳ್ಬಿಟ್ರೆ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಏನಿಲ್ಲ, ಬೆಳಿಗ್ಗೆ 4:15 ಎದ್ದು 10 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ. ಏನು, ಡೈಲಿ ನೀವು ವಾಕಿಂಗ್ ಹೋಗ್ತೀರಾ? ನಾಳೆಯಿಂದ ನಮ್ಮ ಯಜಮಾನ್ರು ನಿಮ್ಗೆ ಕಂಪ್ನಿ ಕೊಡ್ತಾರೆ ಬಿಡಿ. ರೀ, ನೋಡಿ, ನಾಳೆಯಿಂದ ನೀವು ಇವ್ರ ಜೊತೆ ವಾಕಿಂಗ್ ಹೋಗಿ. ಇದ್ಯಾಕೋ ಕೋಲ್ ಕೊಟ್ಟು ಒಡಿಸ್ಕೊಳಂಗಾಯ್ತು. ಹಾ, ಆಮೇಲೆ ಅಲ್ಲಿಂದ ಬಂದು ಸ್ನಾನ ಮಾಡಿ ಪೂಜೆ ಕೂತ್ಕೊಂಡ್ರೆ ಕನಿಷ್ಠ ನನಗೆ 2.5 ಗಂಟೆ ಬೇಕು. ಓ, ನಮ್ ಸತಿ ಸಕ್ಕುಬಾಯಿಗೆ ಕಾಂಪಿಟಿಷನ್. ಆಮೇಲೆ ಆಫೀಸಿಗೆ ಹೊರಟ್ರೆ ಅಲ್ಲಿ ವಾಪಸ್ ಬರೋದು ಸಂಜೆ ಒಂದು 7 ಗಂಟೆ 7:15. ಏನ್ ಆಫೀಸ್ಗೆ ಹೋಗ್ತೀರಾ ನೀವು? ನಿಮ್ ಕೆಲಸ ಏನು ಅಂತ ನೀವು ಹೇಳಲೇ ಇಲ್ಲ. ನನ್ನ ಥರ ಇಂಡಿಪೆಂಡೆಂಟ್ ಬಿಸ್ನೆಸ್ಸು, ಇಂಪೋರ್ಟ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು ಎಲ್ಲ ಇರುತ್ತೆ. ಎಲ್ಲ ಕಡೆ ನನ್ನ ಬ್ರಾಂಚಸ್ ಇದೆ. ಎಲ್ಲದನ್ನು ಒಬ್ಬನೇ ನೋಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಂದೀಶ ಅನ್ನೋರ್ನ ಮ್ಯಾನೇಜರ್ ಆಗಿ ಇಟ್ಕೊಂಡಿದ್ದೀನಿ. ನನ್ನ ಕತೆ ಆಯ್ತು, ನಿಮ್ ಕತೆ ಏನು ಹೇಳೇ ಇಲ್ಲ. ನಮ್ಗ ದೇವ್ರೇನು ಕಡಿಮೆ ಮಾಡಿಲ್ಲಪ್ಪ. 10 ತಲೆಮಾರುಗಳು ಕೂತ್ಕೊಂಡು ತಿನ್ನಷ್ಟು ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ. ಆದ್ರೆ ಇದನ್ನೆಲ್ಲ ಕಾಪಾಡ್ಕೊಳ್ಳೋದಕ್ಕೆ, ಅನುಭವಿಸೋದಕ್ಕೆ ನಮ್ಮ ಮನೇಲಿ ಒಂದು ಗಂಡದಿಕ್ಕಿಲ್ಲ ಅಷ್ಟೇ. ನಾನು ಬಂದಿರೋದು ಅದಕ್ಕೆ ಅಲ್ವಾ? ಹೌದಪ್ಪ, ಇನ್ಮೇಲೆ ಅಳಿಯನೂ ನೀನೆ, ಮಗನೂ ನೀನೆ. ಅಪ್ಪ, ಅದೆಲ್ಲ ಅಗ್ರಿಮೆಂಟ್ ಸೈನ್ ಆದ್ಮೇಲೆ. ಅಗ್ರಿಮೆಂಟಾ? ನಮ್ದು ಏನೇನೋ ಇರುತ್ತೆ ಬಿಡಿ, ನಿಮ್ಗದೆಲ್ಲ ಅರ್ಥ ಆಗೋದಿಲ್ಲ. ಇಲ್ಲಿವರೆಗೂ ಎಂಟ್ರಿ ಕೊಟ್ಟಿದ್ದೀನಿ ಅಂದಮೇಲೆ ಸೈನ್ ಮಾಡ್ಸೋದು ಕಷ್ಟನಾ? ಇನ್ ಸ್ವಲ್ಪ ಬಡಿಸೆ. ಏ ಸಾಕು ಸಾಕು. ಓಹೋ, ಟೈರ್ಡ್ ಆಗಿದೆ, ಮಲಗ್ಬೇಕು ಅಂತ ಕಾಣಿಸುತ್ತೆ. ಏ ಇಲ್ಲ ಇಲ್ಲ, ಯಾವ್ದೊಂದು ಒಳ್ಳೆ ಕಾದಂಬರಿ ಓದ್ತಾ ಇದೀನಿ, ಅದು ಮುಗಿದ ಮೇಲೆ ನಿದ್ದೆ ಮಾಡೋದು. ಟೆರೇಸ್ ಬಾಕಲ್ ತೆಗೆದ್ರೆ ಹಾಕೋದನ್ ಮರಿಬೇಡಿ. ಮೊನ್ನೆ ಪಕ್ಕದ ಮನೆಗೆ ಯಾರೋ ಕಳ್ಳರು ಬಂದಿದ್ರಂತೆ. ಓಹೋ, ನಾನಿದ್ಮೇಲೆ ಬೇರೆ ಬರೋದಿಲ್ಲ ಬಿಡಿ. ಏನಂದ್ರಿ? ಅಲ್ಲ, ನಾನಿದ್ಮೇಲೆ ಬೇರೆ ಧೈರ್ಯ ಇಲ್ಲ ಅಂದೆ. ನೀವಂತೂ ತುಂಬಾ ತಮಾಷೆ ಮಾಡ್ತೀರಪ್ಪ. ಊಟ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಸ್ವಲ್ಪ ಅನ್ನ ಹಾಕ್ಲಾ? ಬೇಡ. ಹುಡುಗ ತುಂಬಾ ಬುದ್ಧಿವಂತ ತರ ಕಾಣಿಸ್ತಾನೆ. ನಿಮ್ಮ ಮಗಳಿಗೂ ಅಂತವ್ರಲ್ವ ಬೇಕಾಗಿದ್ದು? ಪರೀಕ್ಷೆಗಳು ನಡೀತಾ ಇದೆಯಲ್ಲ, ನೋಡೋಣ ಯಾರ್ಯಾರಿಗೆ ಹೇಗೆ ಹೇಗೆ ಇಷ್ಟ ಆಗ್ತಾರೆ ಅಂತ. Crazy. 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 You know what you gotta do. Crazy. You know what you gotta do. Crazy.
ನಿನ್ನ ಯೋಗ್ಯತೆ ಇಷ್ಟೇ ಏನು? ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ತನ್ನ ಬುದ್ಧಿ ಬಿಡುತ್ತಾ? ನೋಡು, ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ನಿಂದ ಆಗ್ತಾ ಇದೆ. ಅದು ಬಿಟ್ಟು ಸಣ್ಣ ಪುಟ್ಟದಕ್ಕೆಲ್ಲ ಆಸೆ ಪಡ್ತಾ ಇದೆಯಲ್ಲೋ. ಮೊದಲು ಈ ಮನೆಯವರ ಮನಸ್ಸನ್ನು ಗೆಲ್ಲು. ಅದಕ್ಕೆ ಏನೇನು ಬೇಕೋ ಅದನ್ನು ಮಾಡು. ಆಮೇಲೆ ತನ್ನಿಂದ ತಾನೇ ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ಬೇಡ ಬೇಡ ಅಂದ್ರೆ ನಿಂದ. ಓಹ್, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ನನ್ನ ಕಣ್ ತೆರೆಸ್ಬಿಟ್ಟಪ್ಪ ನೀನು. ದಟ್ಸ್ ಲೈಕ್ ಎ ಗುಡ್ ಬಾಯ್. ವಾಕಿಂಗ್ ಅಂತ ಲೀಡ್ ಕೊಟ್ಟೆ, ನೀವು ಜಾಗಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಸರ್, ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು ಅಂತ ಇದ್ದೀನಿ. ನೀವೇನು ಬೇಜಾರು ಮಾಡ್ಕೊಳ್ಳೋದು ತಾನೆ? ನಾನು ಗೊತ್ತು ಬಿಡಪ್ಪ, ನಾನ್ ತಲೆ ಬಗ್ಗೆ ತಾನೆ. ಅಯ್ಯೋ, ಅದಿದೆ ಅಂತ ನಾನು ಅಂದ್ಕೊಂಡಿಲ್ಲ ಸರ್. ಅದು ನಿಮ್ ತಲೆಯಲ್ಲಿ ಕೂದಲಿಲ್ಲ ಅಂತ ಜಗತ್ತಿಗೆ ಗೊತ್ತು ಸರ್. ನನ್ನ ಪ್ರಶ್ನೆ ಅದಲ್ಲ. ನೀವು ನೋಡಿದ್ರೆ ಮಂಡ್ಯ ರಾಗಿ ಮುದ್ದೆ ಇದ್ದಂಗೆ, ನಿಮ್ ಮಿಸ್ಸಸ್ಸು ಧಾರವಾಡ ಪೇಡೆ ಇದ್ದಂಗೆ. ಅಲ್ಲ, ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗೆ ಹೊಂದ್ಕೊಳ್ತು ಅಂತ ನನಗೆ. ಅದೊಂದು ದೊಡ್ಡ ಕತೆ ಬಿಡು. ನನಗೆ ಮದುವೆ ಮುಂಚೆ ಗಾಂಧಿ ಬಜಾರಲ್ಲಿ ಮಿಲಿಟರಿ ಹೋಟ್ಲಿಗೆ ಹೋಗಿ ತಿನ್ಬೇಕು ಅನ್ನೋ ಆಸೆ. ಒಂದ್ಸಲ ಹೀಗೆ ತಿಂದ್ಬಿಟ್ಟು ಆಚೆ ಬರ್ತಾ ಇದ್ದೆ. ಆಚೆ ಬಂದು ರೋಡ್ ದಾಟುವಾಗ ಯಾವ್ದೋ ಗಾಡಿ ಬಂದು ಗುದ್ದುಬಿಟ್ಟ. ಅವನು ತಗೊಂಡೋಗಿ ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ದ. ಅಲ್ಲಿಗೆ ಒಂದು ಹುಡುಗಿ ಊಟ ತಗೊಂಡು ಬಂದ್ಲು. ಅವಳು ಅವನ್ ತಂಗಿ ಅಂತೆ. ಅವಳೇ ಈಗ ನಾನು ಹೇಳ್ತಿ. ಊಟ ತಂದೋಳು ಹೇಗೆ ಹೆಂಡತಿ ಆದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ವಯಸ್ಸು ನಡೆದು ಹೋಯ್ತು. ಪ್ರೀತಿ. ಓ, ನೀವು ಭಾರಿ ವ್ಯವಹಾರಸ್ತ್ರೆ. ಅಲ್ಲ, ಊಟ ಕೊಡಕ್ ಬಂದವ್ರಿಗೆ ನೀನೇನೆ ಹೀಗೆ ಹೇಳ್ತಾ ಇದೀಯಾ? ನಾನೇನು ಅವಳನ್ನ ಹಾಳು ಮಾಡ್ಬಿಟ್ಟು ಬಿಟ್ಬಿಟ್ನ? ಮದುವೆ ಆಗಿಲ್ವಾ? ಅಲ್ಲ, ನೀವೇನೋ ಸಂಸಾರ ಮಾಡ್ತಾ ಇದೀರಾ, ಆದ್ರೆ ಅವ್ರಿಗೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಯಾರಿಗ್ ಗೊತ್ತು? ಹಾ, ಏನದೆ? ನೀವು ಸಂಸಾರ ಮಾಡ್ತಾ ಇದೀರಾ, ಒಳ್ಳೆ ಮಗಳನ್ನು ಪಡೆದಿದ್ದೀರಾ, ಕಷ್ಟ ಸುಖ ಹಂಚ್ಕೊಂಡು ಬಾಳ್ವೆ ಮಾಡ್ತಾ ಇದೀರಾ. ಆದ್ರೆ ನನ್ ಪ್ರಶ್ನೆ ಅದಲ್ಲ. ಈ ಆಸ್ತಿ ಪಾಸ್ತಿ ಎಲ್ಲ ಅವ್ರ ಅಮ್ಮನ ಮನೆ ಕಡೆದು ಅಥವಾ ನೀವೇ ಸಂಪಾದನೆ ಮಾಡಿದ್ದು ಅಂತ? ಎರಡೂ ಅಲ್ಲ. ನನ್ನ ಮಗಳು ಹುಟ್ಟಿದ ಕಾಲ್ಗುಣ ಹೇಗೋ ಬಂತು. ಏನು ಸಾಧ್ಯನೋ ಏನು? ಮೈ ಮೇಲೆ ಏನೇನಿದೆ ತೆಗಿ, ಇಲ್ಲ ಅಂದ್ರೆ ಬುಲ್ಡೆ ಓಪನ್ ಮಾಡ್ಬಿಡ್ತೀನಿ. ಬದುಕೋಕ್ ಆಸೆ ಇದೆ ತಾನೆ? ನಿಮ್ಮಿಬ್ಬರಲ್ಲಿ ಮೊದಲು ಸಾಯ್ಬೇಕು ಅಂತ ಯಾರಿಗ ಆಸೆ ಇದೆ? ನಮ್ಗೆ ಧಮ್ಕಿ ಆಗ್ತೀಯಾ? ಇದಕ್ಕೆ ಏನಂತಾರೆ ಗೊತ್ತಾ? ಪಿಸ್ತೂಲು ಅಂತಾರೆ. ನೋಡಿ, ನೀವು ದೊಣ್ಣೆ ತಗೊಂಡು ನಮ್ ಬುರುಡೆ ಹೊಡೆಯೋಷ್ಟರಲ್ಲಿ ನಾನು ಇದರಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇದರಲ್ಲಿರೋ ಗುಂಡು ನಿಮ್ಮ ಗುಂಡಿಗೆ ಸೀಳುತ್ತೆ. ಹೇಳಿ, ಯಾರು ಮೊದಲು ಸಾಯ್ತೀರಾ? ಕಣ್ಣು ಕಾಣಿಸಲ್ಲ ಸರ್. ನಿಮ್ಮ ಹತ್ರ ಪಿಸ್ತೂಲು ಲೈಸೆನ್ಸ್ ಇದೆಯಾ? ಇದಕ್ಕೆ ಲೈಸೆನ್ಸ್ ಬೇಕಾ? ಇದು ಮಕ್ಕಳಾಡೋ ಪಿಸ್ತೂಲು ಸಾರ್. ದಾರಿಲಿ ಬರ್ಬೇಕಾದ್ರೆ ಪಾಪ ಯಾರೋ ಮಕ್ಕಳು ಬೀಳಿಸ್ಕೊಂಡಿದ್ರು ಅನ್ಸುತ್ತೆ. ನೋಡ್ದೆ ಚೆನ್ನಾಗಿತ್ತು, ಸರಿ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ತಗೊಂಬಂದೆ. ನೋಡಿ ಹೇಗೆ ಉಪಯೋಗಕ್ಕೆ ಬಂತು. ತಗೊಳ್ಳಿ, ಯಾರಿಗಾದ್ರೂ ಮಕ್ಕಳಿಗೆ ಕೊಡಿ. ಆಹಾ, ಎಷ್ಟೊಂದು ಟೈಮ್ ಸೆನ್ಸ್ ಇದೆ. ವೆರಿ ಗುಡ್. ಯಾರು ಏನೇ ಹೇಳಿದ್ರು ನೀವೇ ನನ್ನ ಅಳಿಯ. ಡನ್. ಗನ್.
ಈ ಕರಾರಿಗೆ ನನ್ನ ಒಪ್ಪಿಗೆ ಇದೆ. ದಯಾಶಂಕರ್. ಬೀಜ ಮೊದಲ ಮರ ಮೊದಲ, ಉತ್ತರಿಸಿದವ್ರಿಗೆ ಸೂಕ್ತ ಬಹುಮಾನ. ಉತ್ತರ ತುಂಬಾ ಈಸಿ, ನಂಗೂ ಗೊತ್ತು. ಇದನ್ ಯಾರು ಹೇಳಿದ್ದು? ಕಾಂಟ್ಯಾಕ್ಟ್ ನಂಬರೇ ಇಲ್ಲ. ನಿಮ್ಗೆ ಹೇಳ್ತೀನಿ, ಏನ್ ಕೊಡ್ತೀರಾ? ಬಹುಮಾನ ಕೊಡ್ತೀವಿ. ಏನ್ ಬಹುಮಾನ? ಬಹುಮಾನ ನೀವು ಉತ್ತರ ಹೇಳೋದ್ರ ಮೇಲೆ ಅವಲಂಬಿಸಿರುತ್ತೆ. ಅದೇ ಏನ್ ಬಹುಮಾನ ಕೊಡ್ತೀರಾ? ಉದಾಹರಣೆಗಿದೆ ಅಂತ ಇಟ್ಕೊಡ್ರೆ, ಏನಿದು? ಇದು ಸಸ್ಪೆನ್ಸ್. ಸರಿ ಕೊಡಿ. ಉತ್ತರ ಹೇಳ್ರಿ. ಹೇಳ್ತೀನಿ, ಕೊಡ್ರಿ. ರೈ ಸ್ವಾಮಿ, ಉತ್ತರ ಹೇಳ್ರಿ. ರೀ ನೀವ್ ಮೊದ್ಲು ಕೊಡ್ರಿ, ಹೇಳ್ತೀನಿ. ರೈ, ಉತ್ತರ ಹೇಳ್ರಿ. ನೀವ್ ಕೊಡ್ರಿ. ಏನ ಹೆಂಗಂತ ನೀವನ? ಅಣ್ಣ, ನಂಬಿಕೆನೆ ದೇವ್ರು ಅಂದವ್ರು ದೊಡ್ಡವರು, ಕೊಟ್ಬಿಡೋಣ. ತಗ, ಉತ್ತರ ಹೇಳಪ್ಪ. ಮರದಿಂದ ಉದುರುತ್ತಲ್ಲ ಏನು ಬೀಜ, ಹ. ಆ ಬೀಜದಿಂದ ಮರ ಹುಟ್ಟಿದೆ. ಆ ಬೀಜ ಉದುರಿಸ್ತಲ್ಲ ಮರ, ಅದು ಎಲ್ಲಿಂದ ಹುಟ್ಟಿದೆ? ಬೀಜದಿಂದ ಆ? ಅಲ್ಲ, ಬೀಜ ಎಲ್ಲಿಂದ ಬಂತು? ಮರದಿಂದ. ಮರ ಬಿಟ್ಟು ಬೇರೆ ಮಾತಾಡು. ಬೀಜದಿಂದ. ಬೀಜ ಬಿಟ್ಟು ಬೇರೆ ಮಾತಾಡು. ಮರದಿಂದ. ಏಯ್, ಮರ ಬಿಟ್ಟು ಬೇರೆ ಮಾತಾಡು. ಬೀಜದಿಂದ. ಅಣ್ಣ, ಇವನ್ ಉತ್ತರ ಗೊತ್ತಿಲ್ಲ ಅನ್ಸುತ್ತೆ. ತೆಗಿಯಲ್ಲ. ಯಾಕೆ? ನಾನು ಉತ್ತರ ಹೇಳಿಲ್ವಾ? ಏಯ್, ಕೊಡ ಇಲ್ಲಿ. ನಾವು ಉತ್ತರ ಹೇಳಿದೀನಿ. ಏಯ್, ಉತ್ತರ ಸರಿ ಇಲ್ಲ. ನಾ ಉತ್ತರ ಹೇಳಿದೀನ್ರಿ. ಏಯ್, ದಾನವಾಗಿ ಕೊಟ್ಟಿದ್ದೀವಿ. ಹೋಗ್ ಹೋಗ್ ಹೋಯ್ತಾರ. ಏನು ನನ್ನನ್ನೇ ನೀವು ಭಿಕ್ಷುಕ ಅನ್ಕೊಂಡಿದ್ದೀರಾ, ಬಿಗಾರಿ ಅನ್ಕೊಂಡಿದ್ದೀರಾ? ಕೊಟ್ಟಿರೋ ಗಿಫ್ಟ್ ನ ತಗೊಂಡು ಸುಮ್ನೆ ಶಿಫ್ಟ್ ಆಗ. ಅದೇ ಈ ತರ ಎಲ್ಲ ಮಾತಾಡಿ ಸರಿ ಹೋಗಲ್ಲ. ಮುಖದ ಮೇಲೆ ಹೆಸರು ಬಿಡ್ತೇನೆ. ಎಲ್ಲಿ ಎಸಿ ನೋಡೋಣ. ತಮಾಷೆ. ಅರ್ಥ ಆಗಂಗಿಲ್ಲ ಸರ್, ಹಂಗೆ. ಅರ್ಥ ಆಗಂಗೆ ಹೇಳ್ಬೇಕಾ? ನಿಮ್ಗೆ ಬಾಯ್ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಮತ್ತೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಉದಾಹರಣೆ ಕೊಟ್ಟು ಹೇಳ್ತಾರಲ್ಲ, ಆ ತರ ಹೇಳ್ಬೇಕು. ಒಂದ್ ಕೆಲಸ ಮಾಡಿ, ನೀವು ಇಲ್ಲಿಗೆ ಬನ್ನಿ. ನಾನ ಇಲ್ಲಿಗ್ ಬನ್ನಿ. ಉತ್ತರ ಸಿಗುತ್ತೆ ಅಂದ್ರೆ ಎಲ್ಲಿಗ್ ಬೇಕಾದ್ರೆ ಬರ್ತೀನಿ ಗುರು. ಓಕೆ ಸರ್. ಹುಷಾರು. ಸೇಫ್ಟಿಗೆ. ಇದು ಬೀಜ ಇಷ್ಟುದ್ದನ ಅನ್ಕೊಳ್ರಿ. ಇದು ಮರ ಇಷ್ಟ ಗಿಡ್ಡ ಅನ್ಕೊಳ್ರಿ. ಅನ್ಕೊಂಡ್ವಿ. ಇದು ಭೂಮಿ. ಸರ್, ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ನೀವು ಪೂರ್ತಿ ಹೇಳ್ಬಿಡಿ. ಈ ಮರ ಅಲ್ಲ, ಈ ಬೀಜ ಈ ಭೂಮಿ ಮೇಲೆ ಹಾ. ಬಿತ್ತು. ಎಲ್ಲಿ ಸರ್ ಮರ ಹುಟ್ಲೇ ಇಲ್ಲ? ನೀರ್ ಯಾರು ಉಯ್ಲೇ ಇಲ್ವಲ್ಲ ಅಣ್ಣ? ಇವಾಗ ಬೆಳೆಯುತ್ತೆ ಏನು ಮರ. ಓ, ಇದು ಮರ. ಹಾ, ಅದು ಗಿಫ್ಟ್. ಉತ್ತರ ಬೇಕಾ? ಹೇಳ್ತೀನಿ, ಜಸ್ಟ್ ಮಿಸ್ಸು. ನನ್ ಕೈಗೆ ಸಿಗ್ಬೇಕಾಗಿತ್ತು. ಮಾಡಕ್ ಕೆಲ್ಸ ಇರಲ್ಲ ಸೋಮಾರಿಗಳು. ಸುಮ್ನೆ ಇಲ್ಲಿ ಬಂದ್ಬಿಟ್ಟು ಎಲ್ಲಾರ ತಲೆ ತಿಂತಾರೆ. ಇನ್ಯಾರಿಗೂ ಇಂಥ ಪ್ರಶ್ನೆ ಕೇಳ್ಬಾರ್ದು ಅವರು. ಏನಿದೆ ಇದ್ರಲ್ಲಿ? ಹ, ಮೇಲ್ ತೊಳ್ಕೊ, ಒಳಗ್ ಕೊಳಕು. ಇದು ಒಂದು ಗಿಫ್ಟು, ಇದಕ್ಕಿಷ್ಟು ರಿಸ್ಕು. ಇದೇನಿದು? ಮನೆಲ್ಲಾರು ಕಾಣಿಸ್ತಾನೆ ಇಲ್ಲ. ಸ್ನಾನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಹೌದಾ? ಸರಿ, ಅವ್ರು ಹೊರಗಡೆ ಬಂದ್ರೆ ನಾನ್ ದೇವಸ್ಥಾನಕ್ಕೆ ಹೋದೆ ಅಂತ ಹೇಳ್ಬಿಡ್ತೀರಾ? ಅಲ್ಲ, ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಈಗ ಒಳ್ಳೆ ರಾಹು ಕಾಲ. ಬೆಳಿಗ್ಗೆಯಿಂದ ಯಾಕೋ ಶಕನ ಬೇರೆ ಸರಿ ಹೋಗ್ತಾ ಇಲ್ಲ. ಸಂಜೆ ಹೋಗಿದ್ರೆ ಚೆನ್ನಾಗಿರೋದೇನೋ. ಅಲ್ಲ, ದೇವಸ್ಥಾನಕ್ಕೆ ಹೋಗೋದಕ್ಕೂ ರಾಹುಗಾಲ, ಗುಳಿಕಾಲ, ಯಮಗಂಟೆ ಕಾಲ ಅಂತ ನೋಡ್ತಾರಾ? ಅದು ನೀವು ಈಗಿನ ಕಾಲದವರಾಗಿ ಏನು ಆಗೋದಿಲ್ಲ. ಒಳ್ಳೇದಾಗುತ್ತೆ. ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮನೇಲೆ ಇರ್ತಾರೆ. ಏನಾದ್ರೂ ಸ್ಕೆಚ್ ಹಾಕಿ ಸೈನ್ ಮಾಡಿಸ್ಕೊಳ್ಳೋಣ ಅಂತಂದ್ರೆ ಟೈಮೇ ಸರಿ ಹೋಗ್ತಾ ಇಲ್ವೇ? ಅಮ್ಮ, ಹಾ? ಅಯ್ಯೋ ದೇವ್ರೇ. ಬಿಡಿಸ್ಕೊಂಡ್ರು. ದೇವ್ರು ನನ್ ಕಡೆನೇ ಇದ್ದಾನೆ. ಥ್ಯಾಂಕ್ ಯು ಗುರು. ದೇವ್ರೆ, ಏನಾಯ್ತು? ಅಯ್ಯೋ, ನೋಡಿದ್ರ ಎಂತ ಅನಾಹುತ ಆಯ್ತಂತ. ಬನ್ನಿ ಕೂತ್ಕೊಳ್ಳಿ. ನಾನು ಹೇಳಲಿಲ್ವಾ ಇವತ್ತು ಟೈಮ್ ಸರಿ ಇಲ್ಲ, ಹೋಗ್ಬೇಡಿ ಅಂತ? ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ? ಒಳಗಡೆ ರೂಮಲ್ಲಿ ಇದೆ. ಇರಿ, ಬರ್ತೀನಿ. ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಅರ್ಹತೆ ಇವನಲ್ಲಿದೆ. ನಾನು ಈಗಲೇ ಅಗ್ರಿಮೆಂಟ್ಗೆ ಸೈನ್ ಹಾಕಬೇಕು. ಈ ಕರಾರಿಗೆ ನನ್ನ ಒಪ್ಪಿಗೆ ಇದೆ. ರತ್ನ.
ಅಲ್ಲ ಕಣ, ಈ ಜನ ನಮ್ ಬಗ್ಗೆ ಏನ್ ತಿಳ್ಕೊಂಡಿದಾರೆ ಅಂತ? ಹ. ಏನ್ ಬುದ್ಧಿವಂತರು ಅಂತ ತಿಳ್ಕೊಂಡಿದಾರ ಇಲ್ಲ ಪೆದ್ರು ಅಂತ ತಿಳ್ಕೊಂಡಿದಾರ? ಬುದ್ಧಿವಂತರೋ ದಡ್ರೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಪಟ್ಟೆ ಹೊಡಿತಾ ಇದಾರಣ್ಣ. ಏಯ್, ಜನಕ್ಕಿನ್ನೂ ಕನ್ಫ್ಯೂಷನ್ ಇದೆಯೇನೋ? ಅದಕ್ಕೆ ಅಲ್ವೇನಣ್ಣ ಐಡಿಯಾ ಮಾಡಿ ಇಬ್ರು ಹೆಲ್ಮೆಟ್ ಹಾಕೊಂಡಿರೋದು. ಅವಾಗ ಏನ್ ಹೆಲ್ಮೆಟ್ ಏನ, ತಲೆ ಎಲ್ಲ ಒದ್ದೆ ಆಗ್ಬಿಟ್ಟಿದ ಕಣ. ಅಣ್ಣ ಹ್ಮ್ ಈಗ ಒದ್ದೆ ಆದ್ರೆ ಪರವಾಗಿಲ್ಲ ಅಣ್ಣ, ಅವ್ರು ಹೊಡಿಯೋ ಏಟ್ಗೆ ಮುಖ ಎಲ್ಲ ಮುದ್ದೆ ಆಗೋಗ್ಬಿಡುತ್ತಲ್ಲ. ಹಾ. ಹ್ಮ್ ಅಣ್ಣ ಹ? ತಾಯಿ ಮುಖ್ಯನೋ ಹೆಂಡತಿ ಮುಖ್ಯನೋ? ನಿನ್ಗೇನ್ ಅನ್ಸುತ್ತ? ನನಗೆ ತಾಯಿನೇ ಮುಖ್ಯ ಅಣ್ಣ. ನನ್ಗೆ ಹೆಂಡತಿ ಮುಖ್ಯ ಅನ್ಸುತ್ತೆ. ಅದಂಗೆ ಒಂದ್ ವೇಳೆ ನಾವೇನಾದ್ರೂ ಗೆದ್ಬಿಟ್ರೆ ನಾನೇ ಮದ್ವೆ ಆಗ್ತೀನಿ ಬಿಡ. ಯಾಕೋ ಇಬ್ರಿಗೂ ಕನ್ಫ್ಯೂಷನ್ ಇದೆ. ಹ. ಯಾರಾದ್ರೂ ಒಬ್ರು ಬುದ್ಧಿವಂತರನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳ. ಯಾರಾದ್ರೂ ಒಬ್ರಲ್ಲ, ಹ್ಮ್. ಇಬ್ರು ಬುದ್ಧಿವಂತರು ಬರ್ತಾ ಇದಾರೆ ನೋಡಲಿ. ಹೌದಾ? ಇವ್ರ ಅಣ್ಣ, ಇವ್ರ ಬಾಯಿಗಿಂತ ಕೈ ಜೋರು. ಅವ್ರು ಏನು ಮಾಡಕ್ಕಾಗಲ್ಲ ಬಿಡ, ಅವ್ರ ಕೈ ಜೋರಿರ್ಬೋದು, ಆದ್ರೆ ನಮ್ಮ ಹೆಲ್ಮೆಟ್ ಇನ್ನೂ ಜೋರು. ಸರ್ ನಮಸ್ಕಾರ ಸರ್. ನಮಸ್ಕಾರ. ಈ ವಾಯ್ಸ್ ಲೋ ಕೇಳ್ದಂಗೈತಲ್ಲ, ಯಾರೇ ನೀವು? ಸರ್, ಕರ್ನಾಟಕದ ಅತ್ಯಂತ ದೊಡ್ಡ ರೈಲ್ವೆ ಸ್ಟೇಷನ್ ಸರ್. ರೈಲ್ವೆ ಸ್ಟೇಷನ್ ಸರ್, ಅಲ್ಲ ರೇಡಿಯೋ ಸ್ಟೇಷನ್ ಸರ್. ಹೌದು ಸರ್. ಇದು FM ಚಾನಲ್ ಸರ್. 9.99% ಸರ್. ಹೌದು ಸರ್. ಪರ್ಸೆಂಟ್ ಅಂದ್ರೆ ವೇವ್ ಸರ್, ವೇವ್ ಸರ್. ನಾ ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ಬೇಕು ಸರ್. ಅದೆಲ್ಲ ಸರಿ, ನೀವು ಕೇಳೋ ಪ್ರಶ್ನೆ ಯಾವ ಟೆಲಿಕಾಸ್ಟ್ ಆಗುತ್ತೆ? ಲವ್ ಸರ್. ಲವ್ ಅಲ್ಲ ಸರ್, ಲೈವ್ ಸರ್, ಕರ್ನಾಟಕದ 6 ಕೋಟಿ ಕನ್ನಡಿಗರು ನಾವು ಕೇಳೋ ಪ್ರಶ್ನೆಗೆ ನೀವು ಕೊಡೋ ಉತ್ತರನ ಕೇಳ್ತಾ ಕಿವಿನ ತಂಪ್ ಮಾಡ್ಕೋತಾ ಇದಾರೆ ಸರ್, ಮೂಕನ ಸಿಂಡ್ರಿಸ್ಕೋತಾ ಇದಾರೆ ಸರ್. ಅಣ್ಣ ಪ್ರಶ್ನೆ ಕೇಳೋಣ. ಅದೆಲ್ಲ ಸರಿ ರೀ, ಇವೆರಡು ಹೆಲ್ಮೆಟ್ ಹಾಕ್ರೆ? ಸರ್ ನಮ್ಮ ಹತ್ರ ಮೈಕ್ ಇದೆಯಾ ಸರ್? ಇಲ್ಲ. ಹಿಡ್ಕೊಂಡಿದ್ದೀನ ಸರ್? ಇಲ್ಲ. ಇದೇನ್ ಸರ್? ಹೆಲ್ಮೆಟ್ ಅಲ್ಲ ಸರ್, ಸೋಲಾರ್ ಹೆಲ್ಮೆಟ್. ಒಳಗಡೆ ಮೈಕು ಮತ್ತೆ ಆಂಟನ್ ಇದೆ, ಟಚ್ ಮಾಡ್ಬಿಡಿ ಸರ್ ಪ್ಲೀಸ್ ಸರ್. ಸರ್, ಮೊದಲನೇ ಪ್ರಶ್ನೆ ಕೇಳ್ತೀನಿ ಸರ್. ತಾಯಿ ಹೆಚ್ಚೋ ಹೆಂಡತಿ ಹೆಚ್ಚೋ? ತಾಯಿನೇ ಹೆಚ್ಚು ರೀ. ಹೇಗೆ ಸರ್? 9 ತಿಂಗಳು ನಮ್ನ ಎತ್ತು ಒತ್ತು ಸಾಕಿ ಸೊಲ್ಹಿ ಆಮೇಲೆ ಅಲ್ವೇನ್ರಿ ನಮ್ ಮದುವೆ ಅಂತ ಮಾಡೋದು. ಆಮೇಲೆ ತಾನೇ ನಮ್ಗೊಬ್ಳು ಇಂತಿ ಅಂತ ಬರೋದು. ಕರೆಕ್ಟ್ ಸರ್. ನಾನು ಅಬ್ಜೆಕ್ಷನ್ ಮಾಡ್ತೀನಿ. ಯಾಕೆ ಸರ್? ನನ್ಗೆ ಹೆಂಡತಿನೇ ಹೆಚ್ರಿ. ಹೆಂಗೆ ನೋಡ್ರಿ, ತಾಯಿ 9 ತಿಂಗಳು ಎತ್ತು ಒತ್ತಿ ಸಾಕಿ ಸಲುಬೋದು. ಹೆಂಡತಿ ಅಂತ ಬತ್ತಾಳಲ್ಲ, ಅವಳಿಗೇನೇ ಕಷ್ಟ ಕಾರ್ಪಣ್ಯ ನೋವು ಎಲ್ಲ ಕೊಟ್ರು ಕೊನೆಯಲ್ಲಿ ಮಣ್ಣಲ್ಲಿ ಮಣ್ಣಾಗೋವರ್ಗು ಇರೋದು ಅವಳು ಒಬ್ಳೇನೆ. ಅಯ್ಯೋ ಅಯ್ಯೋ. ತಾಯಿ ಇಲ್ದೆ ಬೆಳೆದ್ರೆ ನೋವು ಸಿಕ್ಕಾಪಟ್ಟೆ. ಹೆಂಡತಿ ಇಲ್ದೆ ಬದುಕಿದ್ರೆ ಬದುಕು ಮೂರಾಪಟ್ಟೆ. ತಾಯಿನೇ ಮುಖ್ಯ. ಹೆಂಡತಿನೇ ಮುಖ್ಯ. ತಾಯಿ ಮುಖ್ಯ. ಹೆಂಡತಿ ಮುಖ್ಯ. ತಾಯಿನೇ ಮುಖ್ಯ. ಹೆಂಡತಿ ಬಗ್ಗೆ ಮಾತಾಡ್ತೀನ? ನನ್ ತಾಯಿ ಬಗ್ಗೆ ಮಾತಾಡ್ತೀನ? ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀನ? ಮನೆಗೆ ಬರ್ತೀರಾ? ಇಷ್ಟೆಲ್ಲ ಒದ್ದಾಡಿದ್ರಲ್ಲ, ನಿಮಗೇನಾದ್ರೂ ರಿಸಲ್ಟ್ ಸಿಗ್ತಾವ? ಇದಕ್ಕೆಲ್ಲ ನೀವೇ ಕಣ್ರಿ ಕಾರಣ. ನಾವಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್. ನಮ್ಮಿಬ್ರು ಮತ್ತೆ ಫಿಟ್ಟಿಂಗ್ ಇಟ್ಬಿಟ್ಟು ತಮಾಷೆ ಮಾಡ್ತಾ ಇದ್ರ ನೀವು. ಫಿಟ್ಟಿಂಗ್ ಇಟ್ರು ಅಣ್ಣನ್ ಕಟಿಂಗ್ ಚೆನ್ನಾಗೈತ. ನಮಗೇನು ಮಾಡಕ್ಕಾಗಲ್ಲ ಕಣ. ಇವತ್ ನಿಮ್ ಕತೆ ಏನು ಮಾಡಕ್ಕಾಗಲ್ಲ ಕಣ. ಏನು ಮಾಡಕ್ಕಾಗಲ್ಲ. ನಮ್ ತಲೆಯಲ್ಲಿ ಹೆಲ್ಮೆಟ್ ಇದೆ. ಹೆಲ್ಮೆಟ್ ಹಾಕಿರೋದು ತಲೆಗೆ. ಸೊಂಟ ಕಲ್ಲ. ತಾರೀಖ್ ಎಷ್ಟು ಗೊತ್ತಾ? ಟೈಮಿಗೆ ಸರ ದುಡ್ಡು ಕೊಡ್ದ ಡೇಟ್ ಹಾಕಿ ಕೊಡ್ತೀಯಾ? ಸರ್, ಹಾಗೆಲ್ಲ ಕಿರ್ಚ್ಬೇಡಿ ಸರ್. ಸರ್, ಇನ್ನೇನು ಹತ್ರ ಬಂದ್ಬಿಟ್ಟಿದೆ ಸರ್. ನಮ್ಮ ಅತ್ತೆ ಸೈನು ಆಗಿದೆ, ನಮ್ಮ ಮಾವನ್ ಸೈನು ಆಗಿದೆ ಸರ್. ಇನ್ನೇನು ಆ ಹುಡುಗಿ ಒಂದು ಸೈನ್ ಮಾಡ್ಬೇಕು ಅಷ್ಟೇ ಸರ್. ಯೋ, ನಿನ್ ಕಂತೆ ಪುರಾಣ ನಂಗೆ ಬೇಕಾಗಿಲ್ಲಯ್ಯ. ಇವತ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ಮ ಹುಡುಗರು ಕಾಯ್ತಿದಾರೆ, ಮನೆಗೆ ಬಂದು ದುಡ್ಡು ವಸೂಲಿ ಮಾಡ್ತಾರೆ, ಮಾನ ಮರೆದ್ರು ಹಣ ಹಾಕ್ಬಿಡ್ತಾರೆ. ಸರ್, ಹಾಗೆ ಮಾತ್ರ ಮಾಡ್ಬೇಡಿ ಸರ್. ಸರ್, ಇಷ್ಟು ದಿನನೇ ಕಾದಿದ್ರಂತೆ, ಇನ್ನೊಂದು 10 ದಿನ ಕಾದ್ಬಿಡಿ ಸರ್. ಅವ್ರ ಸೈನ್ ಆದ ತಕ್ಷಣನೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ನನ್ನ ಮಾತು ನಂಬಿ ಸರ್, ಪ್ಲೀಸ್ ಸರ್. ಯೋ, ನಂಬಿಕೆ ಎಲ್ಲ ಆಮೇಲೆ ಕಣಯ್ಯ, ಮೊದ್ಲು ದುಡ್ಡು ಮಾಡ್ಗೋ. ಅತ್ತೆ ಒಡವೆನ ದಾನ ಮಾಡೋ ಅಳಿಯ ನೀನು, ನಿನ್ನ ನಂಬಕ್ಕಾಗುತ್ತಾ? ರೀ, ನಿಮ್ ಹತ್ರ ವ್ಯವಹಾರ ಮಾಡಿದ್ದೆ ದೊಡ್ಡ ತಪ್ಪಾಯ್ತು, ಕೊಡ್ತೀನಿ ಹೋಗ್ರಿ. ಏನೋ ಮಾತಿನ ದಾಟಿನ ಬದಲಾಗ್ತದೆ ಬಿಟ್ಟ ಅಂದ್ರೆ. ಏನು ಯಾರು ಹೊಡಿಯಕ್ ಹೋಗ್ತಿದ್ದೀರಾ? ಯಾರು ನೀವು? ಅವ್ರ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ ತಾನೆ, ಏನ್ ಹೊಡಿಯಕ್ಕೆ ಹೋಗ್ತೀರಿ ನೀವು? ದುಡ್ಡು ಕೇಳಿದ್ರೆ ರೌಡಿಗಳು ಕರೆಸ್ತೀಯಾ? ಸರಿ, ನಾನು ಯಾರೋ ತೋರಿಸ್ತೀನಿ. ಏನು ಫೋನ್ ಮಾಡ್ತೀರಾ? ಮಾಡಿ ನೋಡೋಣ, ನೋಡಿ ಅಲ್ಲಿ ಯಾರಿದ್ದಾರೆ ಅಂತ. ಸರ್,
ತಲೆ ಕೆಡ್ಸ್ಕೊಂಬಿಡಿ, ನೀವು ಹೋಗಿ ನಾವು ಮ್ಯಾನೇಜ್ ಮಾಡ್ಕೋತೀವಿ. ಥ್ಯಾಂಕ್ ಯು ಸರ್. ನೀವು ಹೋಗಿ ಸರ್. ಥ್ಯಾಂಕ್ ಯು ಸರ್. ಐ ಏನ್ ಅವನ್ಗೆ ಅಂಗ್ರೋಪ್ ಆಗ್ತಾ ಇದ್ಯಾ? ಓಹೋ, ನೀವೇನ್ ಮಹಾ ಬುದ್ಧಿವಂತರ ತರ ಆಡ್ಬೇಡಿ. ಯಾಕೆ ಗಾಂಧಿ ಬಜಾರಲ್ಲಿ ನಡೆದ ವಿಷಯನ ಹೇಳ? ಬೇಡ 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 ಬೇಡ, ಅದನ್ನೆಲ್ಲ ಏನ್ ಹೇಳಕ್ ಹೋಗ್ಬೇಡ. ಹಾ ತಾಳು, ಮಾದೇಶ ಬಂದ, ಅವನ್ನೇ ಕೇಳಣ, ಯಾರು ಬುದ್ಧಿವಂತರು ಯಾರು ದಡ್ರು ಅಂತ. ನೀನೇ ಕೇಳು. ಆಯ್ತು, ಕೇಳಿ. ಹಾ ಮಾದೇಶ, ಅಲ್ಲ ಮದೇಶ, ನಾನೇನೋ ಮಹಾನ್ ದಡ್ಡಿ, ಇವ್ರೇನೋ ಮಹಾನ್ ಬುದ್ಧಿವಂತರು ಅನ್ನೋ ರೀತಿ ಮಾತಾಡ್ತಾರಲ್ಲ. ಮದ್ವೆ ಆದ ಹೊಸದ್ರಲ್ಲಿ ಒಂದ್ ಇನ್ಸಿಡೆಂಟ್ ನಡೀತು, ಹೇಳ್ತೀನಿ ಕೇಳು. ಮದ್ವೆ ಆದ ಒಂದ್ ವಾರದಲ್ಲಿ ನಾನೇನಾದ್ರೂ ಸ್ಪೆಷಲ್ ತಿನ್ಬೇಕು, ಒಂದೊಳ್ಳೆ ಹೋಟ್ಲ್ ಕರ್ಕೊಂಡೋಗ್ರಿ ಅಂತ ನಾನು ಕೇಳ್ದೆ. ಅದಕ್ಕೆ ಇವರು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಲ್ಲ, ಅದು ಮದ್ವೆ ಆದ ಹೊಸದ್ ಬೇರೆ. ನನ್ನನ್ನ ಹೋಟ್ಲ್ ಕರ್ಕೊಂಡು ಹೋದ್ರು, ಅದು ಬೇರೆ ಸ್ಟಾರ್ ಹೋಟ್ಲು. ಸರ್ವರು ಮೆನು ತಂದು ನಮ್ಮ ಮುಂದೆ ಇಟ್ಟ. ಅದ್ರಲ್ಲಿರೋ ಒಂದು ತಿಂಡಿ ಹೆಸರು ನಮ್ಮಿಬ್ಬರಿಗೂ ಗೊತ್ತಿಲ್ಲ. ಇವ್ರ ಮುಖ ನಾನ್ ನೋಡ್ತೀನಿ, ನನ್ ಮುಖ ಇವ್ರು ನೋಡ್ತಿದ್ದಾರೆ. ಆಗೇನ್ ಮಾಡಿದ್ರು ಅಂತ ಕೇಳಿ ಇವ್ರನ್ನ. ನಾನ್ ಯಾವ್ದೋ ಒಂದು ಹೇಳ್ದೆ, ಅವನೇನೋ ಒಂದು ತಂದಿಟ್ಟ. ಅದನ್ನು ಗಬ್ಬು ವಾಸನೆ, ಬಾಯಿನಲ್ಲಿ ಇಡೋಕ್ ಆಗ್ತಾ ಇಲ್ಲ. ಉಪ್ಪಿಲ್ಲ, ಖಾರ ಇಲ್ಲ, ಅಬಬಬಬಬಬ. ಹಂಗು ಹಿಂಗು ಕಷ್ಟಪಟ್ಟು ಒಂದೆರಡು ತುತ್ತು ತಿಂದು ವಾಶ್ ಬೇಸನ್ ಹತ್ರ ಕೈ ತೊಳ್ಕೊಳ್ಳೋಣ ಅಂತ ಹೋದೆ. ಅಷ್ಟ್ರಲ್ಲಿ ಇವ್ರು ಏನ್ ಮಾಡಿದ್ರು ಗೊತ್ತಾ? ಅಲ್ಲಿ ಇನ್ನೊಂದು ಅವಾಂತರ ಮಾಡಿಟ್ಟಿದ್ರು. ಪಕ್ಕದ ಟೇಬಲ್ ಅಲ್ಲಿ ಯಾವನೋ ಒಬ್ಬ ದೋಸೆ ತರ ಐಟಮ್ ತಿಂತಾ ಇದ್ದ. ಅದನ್ನಾದ್ರೂ ತಿನ್ನೋಣ ಅಂತ ನೋಡಿದ್ರೆ ಅದರ ಹೆಸರು ಗೊತ್ತಿಲ್ಲ. ಅಷ್ಟ್ರಲ್ಲಿ ಪಕ್ಕದ ಟೇಬಲ್ ನೋನು ರಿಪೀಟ್ ಅಂದ. ಅವನು ಅದೇ ಐಟಮ್ ತಂದಿಟ್ಟ. ಓಹೋ, ಅದ್ರ ಹೆಸರೇ ರಿಪೀಟ್ ಇರ್ಬೋದು ಅನ್ಕೊಂಡು ನಾನು ರಿಪೀಟ್ ಅಂದೆ. ನಾನು ಮೊದ್ಲೇನ್ ಹೇಳಿದ್ನೋ ಅದನ್ನೇ 2 ಪ್ಲೇಟ್ ತಂದಿಡೋದ. ಕೈ ತೊಳ್ಕೊಂಡು ಟೇಬಲ್ ಹತ್ರ ಬರ್ತೀನಿ, ಅಷ್ಟ್ರಲ್ಲಿ ನಮಗ್ ಕೊಟ್ಟಿದ್ ತಿಂಡಿನ 2 ಪ್ಲೇಟ್ ತಂದಿಟ್ಟಿದ್ದಾನೆ. ನನಗದೆಲ್ಲಿತ್ತೋ ಏನೋ ಕೋಪ. ಮತ್ತೆ ಕೈಯ ತಂದೆ ಅಂತ ಅವನ್ ಮೇಲೆ ರೇಗ್ದೆ. ನೀವು ರಿಪೀಟ್ ಅಂದ್ರಿ, ನಾನು ಅದಕ್ಕೆ ತಂದೆ ಅಂತ ಅವನ್ ಹೇಳ್ಬಿಡದ. 2 ಫಿಂಗರ್ ಬೋಲ್ಸ್ ಇಟ್ಬಿಟ್ಟು ಹೊರಟೆ ಹೋದ ಅವನು. ಇವ್ರ ಅವಾಂತರ ಅಲ್ಲಿಗಾದ್ರೂ ಮುಗೀತಾ? ಇಲ್ಲಿಗೆ ಬಂದು ತಪ್ಪು ಮಾಡ್ಬಿಟ್ವಿ, ನಡಿ ಮನೆಗೆ ಹೋಗಿ ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಅಲ್ಲಿತ್ತಲ್ಲ ಫಿಂಗರ್ ಬೋಲು, ಅದನ್ನ ನೋಡ್ಬಿಟ್ಟು ಜ್ಯೂಸ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಕುಡಿದು ಬಿಡೋದ ಎಲ್ಲಾನು. ಮಾದೇಶ, ಯಾಕೆ ನಾನು ಹೇಳಿ ಜೋಕ್ ನಗ್ಲೇ ಇಲ್ಲ? ಸತ್ತ ನಾನು ಈ ಜೋಕ್ ಹೇಳಕ್ ಬರಲ್ವಾ? ಅದು ಗೊತ್ತಿಲ್ಲ, ಆದ್ರೆ ಜೋಕರ್ ಆಗಿದ್ದು ನೀವೇ. ಆ? ಬನ್ನಿ ಮತ್ತೆ ಹೋಗೋಣ. ನಾನಾ? ಹಾ, ಬಟ್ಟೆ ಅಭ್ಯಾಸ ಇಲ್ಲ, ನೀವ್ ಹೋಗ್ಬನ್ನಿ. ಹೆಲ್ಪ್ ಮಾಡ್ತೀನಿ ಅಂದ್ರೆ ಸುಮ್ನೆ ಹೇಳ್ದೆ. ಇಟ್ಸ್ ಓಕೆ. ಕಾರಲ್ಲಿ ಕೂತಿರಿ, ಆಯ್ತು. ಹೋಗ್ ಬರ್ತೀನಿ. ಆಯ್ತು.
ಸುಳ್ಳು ಹೇಳ್ತಾ ಇದ್ರು ನಿಜ ಹೇಳ್ತಾ ಇದ್ರು ಅಂತ ಎನ್ಕ್ವೈರಿ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಮ್ಮಂತ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋಬಾರ್ದಲ್ಲ, ಹೌದಾ? ಅದಕ್ಕೋಸ್ಕರ ಹಾಗೆ ಕೇಳಿದೆ. ಓಕೆ, ಎಷ್ಟು ಒಳ್ಳೆ ಗುಣ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ನಿನ್ನಂತವನೇ. ನನ್ನ ಮನಸ್ಸನ್ನು ಗೆದ್ಬಿಟ್ಟೆ ಕಣೋ ನೀನು. ಸದ್ಯ ಬೀಸೋ ದೊಡ್ಡಿಂದ ತಪ್ಸ್ಕೊಂಡಿದ್ದಾಯ್ತು. ಸಿಗಾಕೊಂಡಿದ್ರೆ ಏನೋ ಯೋಚನೆ ಮಾಡ್ತಿದ್ದೀರಾ? ನೀವು ನಿಂತಿರಲ್ಲ, ನಾನು ಹಾಗೆ ನಿಂತೆ. ಆಹಾ. ನೀವು ಮನೆಗೆ ಹೋಗಿ ಅರ್ಜೆಂಟ್ ಆಗಿ ನಾನು ರುದ್ರಭೂಮಿಗೆ ಹೋಗ್ಬರ್ತೀನಿ. ರುದ್ರಭೂಮಿ ಅಲ್ಲ, ವೀರಭೂಮಿ. ವೀರಭೂಮಿ ಅಂತ ರೆಸಾರ್ಟ್ ಇದೆ. ಅಲ್ಲಿ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಸಿಕ್ಕಿ ಸತ್ರಲ್ಲ, ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಹೋಗ್ಬನ್ನಿ. ಆಯ್ತು, ಓಕೆ ಓಕೆ. ಬರ್ಲಾ? ಬಾಯ್. ಈ ಕರಾರಿಗೆ ನನ್ನ ಒಪ್ಪಿಗೆ ಇದೆ. ಬಿಂದು. ಅಲ್ಲ ಕಣ ತಂತಿ, ಏನೋ ನಮ್ ಪರಿಸ್ಥಿತಿ ಹಿಂಗಾಗೋಯ್ತು. ಅಣ್ಣ, ನಾವು ಮದ್ವೆ ಆಗದೆ ಏನು ಅನುಭವಿಸ್ತೇ ಹೋಗ್ಬಿಡ್ತೀವೇನೋ ಅನ್ಸುತ್ತೆ. ಅಷ್ಟೊಂದು ಕಷ್ಟಪಟ್ಟು ನಾವ್ ಯಾವ ಪುರುಷಾರ್ಥಕ್ಕೋಸ್ಕರ ಮದುವೆ ಆಗ್ಬೇಕು ಅಂತ. ಅಣ್ಣ, ಪುರುಷರಿಗೆ ಸ್ತ್ರೀ ಅವಶ್ಯಕತೆ ಇದೆ. ಒಬ್ಬ ಪುರುಷ ಸ್ತ್ರೀಯನ್ನು ಮದುವೆ ಆಗೋದು ಓಕೆ, ಆದ್ರೆ ಸ್ತ್ರೀ ಪುರುಷನನ್ನ ಇಸ್ತ್ರಿ ಮಾಡ್ಬಿಡ್ತಾಳೆ. ಹೆಂಗಣ್ಣ? ಈಗ ನೀನು ಮದುವೆ ಹೆಂಗಾಗ್ತೀಯಪ್ಪ? ದಿಲ್ ದಾರಾಗ್ ಆಗ್ತೀನಿ. ಅದಕ್ಕೆ ನೀನು ಸಾಲ ಮಾಡ್ತೀಯ. ಹೌದಲ್ವಾ? ಹೌದ್ ತಾನೆ? ಮದುವೆ ಆದ್ಮೇಲೆ ಒಂದ್ ಮನೆ ಮಾಡ್ತೀಯ. ಮನೆ ಏನ್ ಸುಮ್ನೆ ಸಿಗುತ್ತಾ? ಸಾಲ ಮಾಡ್ತೀನಿ. ಸಾಲ ಮಾಡ್ತೀಯ. ಮನೆ ಮಾಡಿದ್ಮೇಲೆ ಅವಳು ಅದು ಬೇಕು ಅಂತಾಳೆ. ಅದು ಅಂದ್ರೆ ಸೀರೆ. ಇದು ಬೇಕು ಅಂತಾಳೆ. ಇದು ಅಂದ್ರೆ ಮನೆ ಸಾಮಾನು. ಅದು ಇದು ಎರಡು ಬೇಕು ಅಂತಾಳೆ. ಯಾವ್ದಣ್ಣ? ಗೋಲ್ಡ್ ಬೇಕು ಅಂತ. ಇಷ್ಟೆಲ್ಲ ಆದ್ಮೇಲೆ ನೀನೇನ್ ಸುಮ್ನೆ ಇರ್ತೀಯಾ? ಇಲ್ಲ. ಏನ್ ಮಾಡ್ತೀಯ? ನಂತರದೇ ಸುಂದರವಾಗಿರೋ ಮಗುನ ಜೆರಾಕ್ಸ್ ತೆಗಿತೀನಿ. ಅಲ್ಲಿಗೆ ನೀನ್ 7.5 ಪ್ರಾರಂಭ ಆಯ್ತು ಅಂತ ಅರ್ಥ. ಹೆಂಗಣ್ಣ? ನೋಡೋ, ಒಂದು ಪುಟ್ಟ ಮಗುನ ಸಾಕಿ ಸಲಹಿ ದೊಡ್ಡರನ್ನಾಗಿ ಮಾಡಿ ಕಾಲೇಜಿಗೆ ಕಳ್ಸೋಷ್ಟೊತ್ತಿಗೆ ನೀನ್ ಎಷ್ಟು ಡೊನೇಷನ್ ರಿಕ್ವೆಸ್ಟ್ ಏನು? ಇಷ್ಟೆಲ್ಲ ಆದ್ಮೇಲೂ ಕೂಡ ಎಲ್ಲೋ ಒಂದ್ ಕಡೆ ನಮಗೆ ಬೇಕು ಅನ್ಸ್ತಾ ಇದೆಯಲ್ಲ. ಹೌದಾ? ಒಂದ್ ಕೆಲಸ ಮಾಡಿ, ಈಗ ಹೊಸ ಕಾನೂನು ಬಂದಿದೆ. ಓಹೋ. ಅಂದ್ರೆ 377ನೇ ಸೆಕ್ಷನ್ ನ ಜಾರಿಗೆ ತಂದಿದ್ದಾರೆ. ಅದ್ರ ವಿಶೇಷ ಏನಪ್ಪಾ ಅಂದ್ರೆ ಹೆಣ್ಣನ್ನ ಹೆಣ್ಣೆ ಮದುವೆ ಆಗಬಹುದು, ಗಂಡನ್ನ ಗಂಡೇ ಮದುವೆ ಆಗಬಹುದು. ಅದಕ್ಕೆ ನಿನಗೆ ಇವನಿಗೆ ನೀನ್ ಮದುವೆ ಆಗ್ಬಿಡಿ. ಅಮ್ಮ, ಎದ್ದೇಳಮ್ಮ, ಎದ್ದೇಳಮ್ಮ. ಏನೇ ಬಿಂದು, ಇಷ್ಟೊತ್ನಲ್ಲಿ ಯಾಕೆ ಎದ್ಕೂತಿದೀಯಾ? ಅಮ್ಮ, ನನಗೆ ಅವಾಗವಾಗ ಸ್ವಯಂವರದ ಕನಸು ಬೀಳ್ತಾ ಇತ್ತಲ್ವಾ, ಆ ಕನ್ಸಲ್ ಬರ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ನಮ್ಮ ಮಾದೇಶ್. ಆದೇಶನಾ? ಒಳ್ಳೇದೇ ಆಯ್ತು ಬಿಡು. ಆ ದೇವ್ರ ಸಂಕಲ್ಪ ಹೇಗಿದೆಯೋ ಹಾಗಾಗುತ್ತೆ. ಈ ವಿಷಯನ ಕೂಡ್ಲೆ ಹೋಗಿ ನಾನು ನಿಮ್ಮಪ್ಪನ ತಿಳಿಸ್ತೀನಿ. ಅಯ್ಯೋ, ಕಳ್ಳ ಕಳ್ಳ, ನನ್ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದಾನೆ, ಇಟ್ಕೊಳ್ಳಿ. ಸರ್ ಸರ್ ಹೊಡಿಬಿಡಿ ಸರ್. ಪ್ಲೀಸ್ ಸರ್, ಇನ್ಮೇಲೆ ಮಾಡಲ್ಲ ಸರ್. ಕದಿಯಲ್ಲ. ನೀನಾ? ನಿಮ್ಗೆ ಗೊತ್ತಾ ಮೇಡಮ್? ಹೌದು, ನಂಗೆ ಗೊತ್ತಿರೋನೆ. ಸರಿ ಹೋಯ್ತು, ಬಾ. ಕರ್ಕೊಂಡೋಗಿ. ಯಾಕೋ ಹೀಗ್ ಮಾಡ್ದೆ? ಏನು ಫೀಸ್ ಕಟ್ಟಕ್ ದುಡ್ಡಿಲ್ಲ ಅಂತ ದುಡ್ಡು ಬೇರೆ ಕೇಳ್ತೀಯಾ, ಜೊತೆಗೆ ಕಳ್ತನ ಬೇರೆ ಮಾಡ್ತೀಯಾ? ನಾನ್ ಯಾವಾಗ ನಿಮ್ಮ ಹತ್ರ ಫೀಸ್ ಕೇಳ್ದೆ? ನನ್ನ ಹತ್ರ ಅಲ್ಲ, ಮಾದೇಶ್ ಹತ್ರ. ನಿನ್ನೆ ಕಾಂಪ್ಲೆಕ್ಸ್ ಅಲ್ಲಿ ದುಡ್ಡು ಕೇಳಿಲ್ಲ ನೀನು? ಮಾದೇಶ್ ಅಣ್ಣನಾ? ಅವ್ರು ನಮ್ ಗುರುಗಳು. ಅವ್ರದ್ದು ನಮ್ದು ಮಾಮೂಲಿ ಬಿಡಿ. ಮಾಮೂಲಿ ಅಂದ್ರೆ ಏನು ಪೊಲೀಸ್ ನೋಡ್ತಾರ ಎಲ್ಲ ಕೇಳ್ತಾ ಇದ್ದೀರಾ? ಪೊಲೀಸು ಇಲ್ಲ, ಏನು ಇಲ್ಲ. ಅವ್ರ ಬಗ್ಗೆ ಗೊತ್ತಿರೋ ವಿಷಯ ಇದ್ರೆ ನನ್ಗೆ ಹೇಳ್ಬಿಡು, ನಿನ್ಗೊಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ನಮ್ ಗುರುಗಳು ಅಂತಿಂತವ್ರಲ್ಲ, ಕದಿಬೇಕು ಅಂದ್ರೆ ಅಷ್ಟೇ.
ಆದ್ರೆ ಒಂದ್ಸತಿನೂ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಹೌದಾ? ಅಷ್ಟೊಂದ್ ಕತ್ತಿರೋ ದುಡ್ಡೆಲ್ಲ ಏನ್ ಮಾಡ್ತಾರೆ? ದುಡ್ಡು ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ? ಅದನ್ನೇ ಅವರು ಮಾಡೋದು. ಸೈಕಲ್ ಕೊಡಿಸ್ತೀನಿ ಬಾ, ಕೂತ್ಕೋ. ಇದು ಮದುವೆ ವಿಷಯ. ಇಂಥ ವಿಷಯದಲ್ಲೆಲ್ಲ ಪ್ರಯೋಗಗಳು ಬೇಡ ಅಂತ ಎಷ್ಟೋ ಸಾರಿ ಹೇಳಿದೆ. ಕೇಳಿದ್ರ ನನ್ನ ಮಾತು? ನಿಮ್ಮಗಳ ಮಾತು ಕೇಳಿ ಇಂಥ ನಾಯಿ ನರಿಗಳನ್ನೆಲ್ಲ ಮನೆಗೆ ಸೇರಿಸ್ಕೊಳ್ಬೇಕಾಯ್ತು ನಾನು. ಅಲ್ಲ ರೀ, ನಮ್ಮ ಆಸ್ತಿನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಗಂಡು ಸಿಕ್ಕಿದ್ದಾನೆ. ಅವನು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಹಾಗೆ ಹೀಗೆ ಅಂತ ಇವನ್ ಬಗ್ಗೆ ಕೊಚ್ಕೊಳ್ತಾ ಇದ್ದವ್ರು ನೀವು. ಈಗ ನೋಡಿದ್ರೆ ನನ್ ಮೇಲೆ ತಪ್ಪೋರಿಸ್ತಾ ಇದ್ದೀರಲ್ಲ ನೀವು. ಅಪ್ಪ ಅಮ್ಮ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ನೀವು ಇವ್ರ ಮೇಲೆ ತಪ್ಪೋರ್ಸೋದು, ಇವ್ರು ನಿಮ್ ಮೇಲೆ ತಪ್ಪೋರ್ಸೋದು. ಇದನ್ನೆಲ್ಲ ನೋಡಿ ದೊಡ್ಡ ಮನುಷ್ಯ ತುಂಬಾನೇ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಮೊದ್ಲು ಇವ್ರನ್ನ ಪೊಲೀಸ್ಗೆ ಒಪ್ಸಿ. ಮುಗಿತಾ? ನಿಮ್ಮೆಲ್ರೂ ಮಾತು ಮುಗಿತಾ? ನೀವೆಲ್ಲರೂ ಹೇಳೋ ಹಾಗೆ ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಅಕಸ್ಮಾತ್ ನಾ ತಪ್ಪು ಮಾಡಿದ್ರು ಯಾವುದೇ ಪ್ರೂಫ್ ಇಲ್ಲ. ಕೋರ್ಟಿಗೆ ಹೋದ್ರೆ ನಷ್ಟ ಆಗೋ ನನಗಲ್ಲ, ನಿಮಗೆ. ಯಾಕಂದ್ರೆ ಈ ಆಸ್ತಿ ಪಾಸ್ತಿ ಯಾವುದು ನಿಮ್ ಹೆಸರಲ್ಲಿಲ್ಲ. ಇದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ. ಅಷ್ಟು ಸುಲಭವಾಗಿ ನೀನು ಹೊಡ್ಕೊಂಡು ಹೋಗಕ್ ಬಿಡೋದಿಲ್ಲ. ಏಯ್, ನೀನು ಯಾರು, ನಿನ್ನ ವೃತ್ತಿ ಏನು, ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯ ಅಂತ ನಿನ್ನ ಬಗ್ಗೆ ಎಲ್ಲಾ ವಿವರಗಳು ಸಾಕ್ಷಿ ಸಮೇತ ರೆಡಿ ಮಾಡಿಸಿಟ್ಟಿದ್ದೀನಿ. ಏಯ್, ಬಾರ ಇಲ್ಲಿ. ಇವನು ನಿನ್ ಬಗ್ಗೆ ಎಲ್ಲ ಹೇಳಿದಾನೆ. ನಾವದನ್ನ ರೆಕಾರ್ಡು ಮಾಡಿಟ್ಟಿದೀವಿ. ಅದನ್ನೇನಾದ್ರೂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಸಾಯೋ ತನಕ ನೀನು ಜೈಲ್ನಲ್ಲೇ ಕೊಳಿಬೇಕಾಗುತ್ತೆ. ಏನಂದೆ ನೀನು? ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಟಿದೀವಾ? ಬರ್ಕೊಟ್ರದ್ ನಿಜ ಕಣೋ, ಆದ್ರೆ ಆ ಪೇಪರ್ ಇನ್ನು ನಿನ್ ಕೈಗೆ ಸಿಕ್ಕಿಲ್ವಲ್ಲ. ಇವನ್ಗೇನ್ ಕಥೆ ಹೇಳ್ತೀರಾ? ಪೊಲೀಸ್ಗೆ ಫೋನ್ ಮಾಡಿ ಅಪ್ಪ. ಓಕೆ, ಪ್ಲೀಸ್. ಬೇಡ ಸರ್. ನನ್ನ ಹೆಸರು ತೇಜಸ್ವಿನಿ ಅಂತ. ಆಶ್ರಯ ಅನಾಥಾಶ್ರಮ ವೃದ್ಧಾಶ್ರಮ ಹೆಸರು ಕೇಳಿದಿರಲ್ಲ, ಆ ಸಂಸ್ಥೆಯ ಪ್ರೆಸಿಡೆಂಟ್ ನಾನು. ಆದ್ರೆ ನಿಜವಾಗ್ಲೂ ಆ ಸಂಸ್ಥೆನ ನಡೆಸ್ತಾ ಇರೋದು ಈ ಮಾದೇಶ್. ನಿಮ್ಮೆಲ್ಲರ ದೃಷ್ಟಿಲಿ ಇವನೊಬ್ಬ ಕಳ್ಳ ನಿಜ. ಆದ್ರೆ ಅವನ್ ಈ ಕೆಲ್ಸ ಯಾಕೆ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ನೀವು ಅವನ್ ಬಗ್ಗೆ ಹೆಮ್ಮೆ ಪಡ್ತೀರಾ. ಹಾಗಂತ ಅವನ್ ಮಾಡ್ತಿರೋ ಕೆಲ್ಸ ಸರಿ ಅಂತ ನಾನ್ ಹೇಳ್ತಿಲ್ಲ. ತಪ್ಪು ತಪ್ಪೆ. ಪ್ರತಿದಿನ ಮಕ್ಕಳು ಅನಾಥರಾಗ್ತಿರೋದನ್ನ ತಪ್ಸಕ್ ಆಗ್ತಿಲ್ಲ. ವಯಸ್ಸಾದ ತಂದೆ ತಾಯಿನ ಮನೆಯಿಂದ ಆಚೆ ಆಗ್ತಿರೋದನ್ನ ತಡೆಯಕ್ ಆಗ್ತಿಲ್ಲ. ಆದ್ರೆ ಅನಾಥರನ್ನ ಕಾಪಾಡೋದು ಸಮಾಜದ ಹೊಣೆ. ಆ ಪ್ರಯತ್ನದಲ್ಲೇ ನಾವಿದೀವಿ. ನಮ್ಮೆಲ್ರಿಗೂ ಆಧಾರ ಸ್ತಂಭನೇ ಈ ಮಾದೇಶ್. ನಿಮಗ್ ನಂಬಿಕೆ ಬರ್ದಿದ್ರೆ ಈ ಫೈಲ್ ಒಂದ್ಸತಿ ನೋಡಿ. ಹಾಗೂ ನಿಮಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ನೀವೆಲ್ಲ ನನ್ ಜೊತೆ ಬನ್ನಿ, ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ತಗೊಳ್ಳಿ ಫೈಲು. ಹೌದೇನಪ್ಪ? ಇವ್ರು ಹೇಳ್ತಿರೋದೆಲ್ಲ ನಿಜನಾ? ಹೌದು ಸರ್. ನಾನೊಬ್ಬ ಅನಾಥ. ಹೆತ್ತೋ ನನ್ನ ಬೀದಿಗೆ ಎಸ್ದಾಗ ಬದುಕಕ್ಕೋಸ್ಕರ ಬೇಡಿದೆ, ಕೊಡ್ಲಿಲ್ಲ. ಕದಿಯಕ್ಕೆ ಶುರು ಮಾಡಿದೆ, ಎಲ್ಲ ಸಿಕ್ತು. ಆದ್ರೆ ಎಷ್ಟು ಜನ ನನ್ನಂಥವರಿಗೆ ಕದ್ದು ಬದುಕೋದಕ್ಕಾಗುತ್ತೆ ಹೇಳಿ? ಅವರಿಗೆಲ್ಲ ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತ ಆಸೆ ಪಟ್ಟೆ. ಈ ತೇಜಸ್ವಿನಿಯವರು ನನಗೆ ಸಾಥ್ ಕೊಟ್ರು. ನಾವಿಬ್ರು ಸೇರಿ ಒಂದು ಅನಾಥಾಶ್ರಮ ಶುರು ಮಾಡಿದ್ವಿ. 4 ಜನ ಇಟ್ಕೊಂಡು ಶುರು ಮಾಡಿದ ಆಶ್ರಮ ಈಗ 400 ಜನದ ದೊಡ್ಡ ಕುಟುಂಬ ಆಗಿದೆ. ಆದ್ರೆ ಮೊದಲಿನ ತರ ಅವ್ರನ್ನೆಲ್ಲ ಸಾಕುವಂತ ಪರಿಸ್ಥಿತಿ ನನಗಿಲ್ಲ. ಯಾಕೆಂದ್ರೆ ಜಾಗದ ಬಾಡಿಗೆ,
ರೇಷನ್ನು, ಮೆಡಿಕಲ್ ಚೆಕಪ್ ಖರ್ಚು ಒಂದೇ ಎರಡೇ. ಹಾಗಂದ್ಬಿಟ್ಟು ಹೆದರ್ಕೊಂಡು ನಿಲ್ಸೋಕ್ಕೂ ಆಗಲ್ಲ. ಇಷ್ಟಕ್ಕೆಲ್ಲ ಏನಾದ್ರೂ ಮಾಡ್ಬೇಕಲ್ಲ. ಆಗ ನನಗೊಂದು ಐಡಿಯಾ ಬಂತು. ಅಲ್ಲೇ ಆದಾಯ ಬರೋ ಥರ ಅಲ್ಲಿರೋರು ಅವರನ್ನ ಅವರೇ ಸಂಪಾದಿಸೋ ಹಾಗೆ ಕೆಲವು ಯೋಜನೆಗಳನ್ನ ಹಾಕೊಂಡೆ. ಅದೇನು ಅಂದ್ರೆ ಟೈಲರಿಂಗು, ಮಗ್ಗ, ಕೋಳಿ ಸಾಕಾಣಿಕೆ, ಜೇನ್ ಸಾಕಾಣಿಕೆ, ಮರಗೆಲಸ, ಕೃಷಿ, ಹೀಗೆ ನಾನು ಹಲವಾರು ಯೋಜನೆಗಳನ್ನ ಹಾಕೊಂಡೆ. ಅದಕ್ಕೆಲ್ಲ ತುಂಬಾ ಹಣ ಬೇಕಾಗಿತ್ತು. ಒಬ್ಬ ಫೈನಾನ್ಸರಿಂದ ಹಣ ತಗೊಂಡೆ. ಆದ್ರೆ ಅವನು ಹಾಕಿದ ಬಡ್ಡಿ, ಚಕ್ರ ಬಡ್ಡಿಗೆ ಹಣ ಕಟ್ಟಕ್ಕಾಗದೆ ತುಂಬಾ ಕಷ್ಟಪಟ್ಟೆ. ಅವನು ನನ್ನನ್ನ ಬಾಯಿಗೆ ಬಂದಾಗ ಬೈಯೋದಕ್ಕೆ ಶುರು ಮಾಡ್ದ. ಪರಿಸ್ಥಿತಿ ತುಂಬಾ ಇಕ್ಕಟ್ಟಾದಾಗ ಒಬ್ಬ ಹಣ ಇರೋನ್ನ ಭೇಟಿ ಮಾಡಿದೆ. ಮೂರ್ತಿ ಅವರೇ, ನಾನು ಒಂದೊಂದು ರೂಪಾಯಿಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಗೊತ್ತಿರೋ ವಿಚಾರನೇ ತಾನೆ. ತಾಯಿಲು ತಬ್ಲಿ ಮಗ ಅಂತ ಹೇಳಿ ಪ್ರೀತಿಯಿಂದ ಸಾಕ್ತೆ. ಅವ್ನು ಕೇಳಿದ್ದೆಲ್ಲ ಕೊಡಿಸ್ಕೊಟ್ಟೆ. ನೋಡು, ಡ್ರಮ್ಸ್ ಕೊಡಿಸ್ತೆ, ಕೀಬೋರ್ಡ್ ಕೊಡಿಸ್ತೆ. ಇವೆಲ್ಲ ಸಾಲದು ಅಂತ ಹೇಳಿ ಡಾನ್ಸ್ ಕಲಿಬೇಕು ಅಂತಂದ. ಆಯ್ತು, ಅದು ಒಂದು ನೋಡೇ ಬಿಡೋಣ ಅಂತ ಹೇಳಿ ಅದಕ್ಕೂ ಸೇರಿಸ್ತೆ. ಅದನ್ನ ನೆಟ್ಟಕ್ಕೆ ಕಲ್ತ್ನಾ? ಕಲೀಲಿಲ್ಲ. ಈಗ ನೋಡಿದ್ರೆ ಲವ್ ಪವ್ ಅಂತೇಳಿ ಓಡಾಡ್ಕೊಂಡಿದ್ದಾನೆ. ಅವಂದೇ ನನಗೆ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಮೂರ್ತಿ ಅವರೇ, ನಮಸ್ಕಾರ ಸರ್. ನೀನಾ? ಏನ್ ಬಂದದ್ದು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀನು ನಿನ್ ನಿಯತ್ ತೋರ್ಸಕ್ಕೆ ಏನಾದ್ರು ದುಡ್ಡು ತಂದಿದ್ರೆ ಅಲ್ಲಿ ಇಟ್ಬಿಟ್ಟು ಹೋಗ್. ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀನಿ. ಸರ್, ದುಡ್ಡು ತಂದಿಲ್ಲ, ಆದ್ರೆ ನಿಮ್ಮಿಂದ 1 ಕೋಟಿ ರೂಪಾಯಿ ಸಾಲ ಬೇಕಾಗಿತ್ತು ನನಗೆ. 1 ಕೋಟಿ ನಿನಗೆ? ಎಸ್. ಆದೇಶ, 1 ಅಲ್ಲ 2 ಕೋಟಿ ಕೊಡ್ತೀನಿ. ನೋಡೋ, ಸಾಲವಾಗಲ್ಲ, ಗಿಫ್ಟ್ ಆಗಿ ಕೊಡ್ತೀನಿ. ಆದ್ರೆ ನಾನು ಹೇಳಿದ ಕೆಲಸ ಮಾಡ್ಬೇಕು. ಸರ್, ನೀವು ದುಡ್ಡು ಕೊಡ್ತೀನಿ ಅಂದ್ರೆ ನೀವ್ ಎಂತ ಕಷ್ಟದ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ಸರ್. ಇಲ್ಲಿ ಕಷ್ಟ ಪಡೋ ಅವಶ್ಯಕತೆನೇ ಇಲ್ಲ. ಸುಲಭವಾಗಿ ಒಂದು ಮದುವೆ ಆಗ್ಬೇಕು. ಓಹ್, ಆಯ್ತು ಸರ್. ಓಕೆನಾ? ಮೂರ್ತಿ ಅವರೇ, ನೀವು ಸ್ವಲ್ಪ ಹೇಳ್ತಾ ಇರಿ. ನಾನು ಈಗ ಬಂದೆ. ಸರಿ. ಎಲ್ಲ ವಿವರವಾಗಿ ಹೇಳಿದಿರಿ ತಾನೆ? ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೀನಿ. ತಗೊಳಪ್ಪ. ಥ್ಯಾಂಕ್ ಯು ಸರ್. ಖುಷಿಯಾಗಿ ತಗೊಳ್ಳೋದಲ್ಲ, ಅಷ್ಟೇ ಪಕ್ಕ ಕೆಲಸ ಮಾಡ್ಬೇಕು. ಪಕ್ಕ ಕೆಲಸ ಸರ್. ಆಯ್ತಾ? ನಂಬಿಕೆ ಇಡಿ. ಒಳ್ಳೇದಾಗ್ಲಿ. ಬರ್ತೀನಿ. ಆಯ್ತಾಯ್ತು ಬನ್ನಿ. ಮೂರ್ತಿ ಅವರೇ, ಹಾ, ನೀವು ಒಳ್ಳೆ ರಾಜತಂತ್ರ ಕಲ್ತಿದ್ದೀರಿ. ಕಲಿಬೇಕಲ್ಲ ಸ್ವಾಮಿ. ಒಂದೇ ಗುಂಡಿಗೆ 2 ಹಕ್ಕಿ. ಒಂದು ನನ್ನ ಮಗನ್ ಲೈನ್ ಕ್ಲಿಯರು, ಇನ್ನೊಂದು ವ್ಯವಹಾರದಲ್ಲಿ ಕೈ ಕೊಟ್ಟವನಿಗೆ ಪಾಠ ಕಲಿಸೋದು. ಅದೇ ಟೈಮಲ್ಲಿ ಮನೆಯಾಳಿನ ಬಗ್ಗೆ ನೀವು ವಾರ್ತೆ ಇದು ಮಾತನ್ನು ಕೇಳಿಸ್ಕೊಂಡೆ. ಇದು ಸರಿಯಾದ ಸಮಯ, ಎರಡೂ ಕಡೆ ಹಣ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನಿಮ್ಮೆಲ್ಲರ ಪ್ರೀತಿ, ನಂಬಿಕೆ ಇದನ್ನೆಲ್ಲ ನೋಡಿದ ಮೇಲೆ ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಅಂತ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಯಿತು. ಮೋಸ ಮಾಡೋ ಉದ್ದೇಶ ಇಟ್ಕೊಂಡು ಬಂದಿದ್ರು ಕೂಡ ನಿಜವಾಗ್ಲೂ ಬಿಂದುನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಇಷ್ಟ್ರ ಮೇಲೂ ನಾನು ಮೋಸಗಾರ, ವಂಚಕ, ಕಳ್ಳ ಅಂತ ನಿಮ್ಗನ್ಸಿದ್ರೆ ನೀವೇನ್ ಶಿಕ್ಷೆ ಕೊಡ್ತಿರೋ ಕೊಡಿ, ನಾನು ಅನುಭವಿಸ್ತೀನಿ. ಮಿಸ್ಟರ್ ಮಾದೇಶ್, ನಮ್ಮೆಲ್ಲರ ದೃಷ್ಟಿನಲ್ಲಿ ನೀವು ತುಂಬಾ ಗ್ರೇಟ್ ಆಗ್ಬಿಟ್ರಿ. ಹೌದು ಮದೇಶ, ನಿನ್ನಲ್ಲಿರೋ ಒಂದು ಮುಖ ಮಾತ್ರ ನೋಡಿದ್ವಿ. ಆದ್ರೆ ನಿನ್ನಲ್ಲಿ ಒಳ್ಳೆತನದ ಇನ್ನೊಂದು ಮುಖ ಇದೆ ಅಂತ ನಾವು ಯಾರು ಕಂಡಿಡಿದೆ ಹೋದ್ವಿ. ಮಾದೇಶ್, ರಿಯಲಿ ಯು ಆರ್ ಗ್ರೇಟ್. ನೀವು, ನಿಮ್ಮ ಆಶ್ರಮ ಎಲ್ಲ ನಮ್ ಜವಾಬ್ದಾರಿ. ನೀವು ಮಾಡೋ ಪುಣ್ಯ ಕೆಲಸದಲ್ಲಿ ನಮಗೂ ಪಾಲ್ ಸಿಗೋ ಹಾಗೆ ಮಾಡಿ. ಆಗ್ಬೋದು. ನಮ್ ಮಾತಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನನ್ನು ಕ್ಷಮಿಸ್ಬಿಡಿ.
ಇಷ್ಟೆಲ್ಲ ಅನಾಹುತ ಆಗೋದಕ್ಕೆ ನನ್ನ ಪಾಲುಗಾರಿಕೆನೂ ಇದೆ. ಯಾಕೆ ಅಂತಂದ್ರೆ ಹಿಂದೆ ದಯಾಶಂಕರ್ಗೂ ನನಗೂ ವ್ಯವಹಾರ ದೃಷ್ಟಿಯಿಂದ ದ್ವೇಷ ಬೆಳೆದು ಆ ದ್ವೇಷ ತೀರ್ಸ್ಕೊಳ್ಳಕ್ಕೆ ಮಹಾದೇಶನ ಉಪಯೋಗಿಸ್ಕೊಂಡು ನಿಮ್ಮನೆ ಕಳಿಸ್ದೆ. ಈಗ ಅರ್ಥ ಆಯ್ತು ಒಂದು ಹೆಣ್ಣಿನ ಬಾಳಲ್ಲಿ ಆಟ ಆಡಬಾರ್ದು ಅಂತ. ಇಷ್ಟೆಲ್ಲ ಅರ್ಥ ಮಾಡಿಸಿದ್ದು ಈ ಮಹಾದೇಶ್. ನಿಜವಾಗ್ಲೂ ಮಹಾದೇಶಲ್ಲಿ ಒಳ್ಳೆ ನಡತೆ ಇದೆ, ಒಳ್ಳೆ ಗುಣ ಇದೆ. ದಯಾಶಂಕರ್ ಅವರೇ, ನಮ್ಮ ಹಳೆ ದ್ವೇಷ ಏನೇ ಇದ್ರೂ ಇನ್ ಮುಂದೆ ಮರೆತು ಒಳ್ಳೆ ಸ್ನೇಹಿತರಾಗಿರೋಣ. ಅಂದ ಹಾಗೆ ಮುಂದಿನ ತಿಂಗಳು 2ನೇ ತಾರೀಕು ನನ್ನ ಮಗ ರಂಜಿತ್ ಮದ್ವೆ. ಖಂಡಿತ ತಾವು ಕುಟುಂಬ ಸಮೇತ ಬಂದು ವಧುವರನ್ನ ಆಶೀರ್ವಾದ ಮಾಡಬೇಕು. ಅಂಕಲ್, ರಂಜಿತ್ ಮದ್ವೆನಾ? ಹೌದಮ್ಮ. ಈಗ ಅವ್ರು ಎಲ್ಲಿದ್ದಾರೆ? ಈಗಿನ ಮಕ್ಕಳು ಹೇಳಿರ್ತಾರೆ, ಹಾರಾಡ್ತಾ ಇರ್ತಾರೆ.